ಕತೆಯ ಹೆಸರು ಹುಡುಕಾಟ. ಕತೆಯ ಹೆಸರು ಹುಡುಕಾಟ. ಮಡಗಾವದಿಂದ ಹುಬ್ಬಳ್ಳಿಗೆ ಹೋಗೋ ಟ್ರೈನು ರಾತ್ರಿ 11 ಗಂಟೆಗೆ ಚಾಲು ಆಯಿತು. ನಂಗೆ ರಿಸರ್ವೇಷನ್ ಇರಲಿಲ್ಲ, ಹಾಗಾಗಿ ನಾ ಜನರಲ್ ಬೋಗಿಗೆ ಹತ್ತಿದೆ. ನಮ್ಮ ಭಾರತೀಯ ರೈಲ್ ಗಾಡಿಯಾಗ ಬೇರೆ ಬೇರೆ ಕ್ಲಾಸು ಅದಾವು. ಟ್ರೈನಿನ್ಯಾಗ ಕ್ಲಾಸಿನ ಕುಟಾಗ ಅದರ ಬೆಲೆ ಸಹಿತ ಬದಲಾಗ್ತದೆ. ಟ್ರೈನ್ಯಾಗ ಹೋಗೋ ಮಂದಿನ ಅವರು ಯಾವ ಬೋಗ್ಯಾಗ ಹೋಗ್ತಾರ ಅನ್ನೋದ್ರ ಮ್ಯಾಗ ಅವರ ಅಂತಸ್ತು ಏನು ಅಂತ ಹೇಳಕ ಬರ್ತದ. ಭಾಳ ರೊಕ್ಕ ಇದ್ದವರು ಫಸ್ಟ್ ಕ್ಲಾಸ್ ಬೋಗ್ಯಾಗ ಹೋಗ್ತಾರ. ಸ್ವಲ್ಪ ರೊಕ್ಕ ಇರೋರು ಇಲ್ಲ ಅಂದ್ರ ಒಟ್ಟ ರೊಕ್ಕ ಇಲ್ಲದ ಮಂದಿ, ಭಾಳ ಬಡವರು, ಕೂಲಿ ಮಾಡ್ಕೊಂಡು ಬದುಕೋ ಮಂದಿ, ಗಾಂಧಿ ಕ್ಲಾಸಿನ ಮಂದಿ ಮತ್ತ ಟಿಕೆಟು ತೆಗೆಸ್ದ ಮಂದಿ ಜನರಲ್ ಬೋಗ್ಯಾಗ ಹೋಗ್ತೈತಿ. ಕೆಲವೊಂದು ಸಾರಿ ರೊಕ್ಕ ಇದ್ರು ಚಲೋ ಹಣೆ ಬರಹ ಇಲ್ಲ ಅಂದ್ರ ರಿಸರ್ವೇಷನ್ ಸಿಗ್ಲಿಲ್ಲ ಅಂದ್ರ ಜನರಲ್ ಬೋಗಿನ ಗತಿ. ನಾವು ಈ ಬೋಗಿಗಳಿಗೆ ಥರ್ಡ್ ಕ್ಲಾಸ್ ಬೋಗಿ ಅನ್ನಬಾರ್ದು. ಯಾಕಂದ್ರೆ ನಮ್ಮ ದೇಶದಾಗ ರೈಲ್ನ್ಯಾಗ ಥರ್ಡ್ ಕ್ಲಾಸ್ ಅನ್ನೋದೇ ಇಲ್ಲ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಗೆ ದಕ್ಷಿಣ ಆಫ್ರಿಕಾದಾಗ ಒಂದು ಸಲ ಅವರು ಫಸ್ಟ್ ಕ್ಲಾಸ್ ಬೋಗ್ಯಾಗ ಹೋಗಿ ಕುಂತಾಗ ಅವ್ರ ಅಂತ್ಯಕ್ಕ ಕುಂದ್ರಾಕ ಟಿಕೆಟ್ ಇದ್ರು ಅವರನ್ನ ಒಬ್ಬ ಬಿಳಿಪ್ಯ ಎತ್ತಿ ಹೊರಕ ಒಕ್ಕಟ್ಟಿ ಬಿಟ್ಟ. ಯಾಕಂದ್ರೆ ಗಾಂಧೀಜಿ ಬೆಳಗಿರ್ಲಿಲ್ಲ. ಅವತ್ತು ಗಾಂಧೀಜಿ ವರ್ಣಭೇದದ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಶಪಥ ಮಾಡಿದ. ಅಂದೇನೆ ಸಾಮ್ರಾಜ್ಯಶಾಹಿ ವಸಾಹತುಶಾಹಿ ಬ್ರಿಟಿಷರ ವಿರುದ್ಧ ಅವರು ಹೋರಾಟದ ಬೀಜ ಬಿತ್ತಿದಂಗ ಆತು. ಅದು ಆದ್ಮೇಲೆ ಭಾರತದಾಗ ಮತ್ತು ಪ್ರಪಂಚದಾಗ ಎಲ್ಲ ಕಡೆ ಈ ಬಿಳುಪ್ಯಾರ ವಿರುದ್ಧ ಸ್ವತಂತ್ರ ಆಗಾಕ ಮಂದಿ ಹೋರಾಟಕ್ಕೆ ಶುರು ಮಾಡ್ಕೋತು. ಕೊನೆಗೆ ಗ್ರೇಟ್ ಬ್ರಿಟನ್ ಅನ್ನೋದು ಒಂದಿಷ್ಟು ನಡುಗಡ್ಡಿಗಳ ಯುನೈಟೆಡ್ ಕಿಂಗ್ಡಮ್ ಆಗಿ ಉಳಿದದ. ನಮ್ಮ ಮಹಾತ್ಮ ಭಾರತಕ್ಕೆ ಬಂದ ಮ್ಯಾಕ ಎಂದು ಥರ್ಡ್ ಕ್ಲಾಸ್ ಬೋಗಿ ಬಿಟ್ರ ಇನ್ಯಾವ ಬೋಗ್ಯಾಗೂ ಅಡ್ಡಾಡ್ಲಿಲ್ಲ. ಹಿಂಗಾಗಿ ಮಹಾತ್ಮಂಗ ಗೌರವ ಕೊಡಾಕ ನಮ್ಮ ದೇಶ ಸ್ವತಂತ್ರ ಆದಾಗಿನಿಂದ ನಮ್ಮ ದೇಶದ ರೈಲಿನ್ಯಾಗ ಒಟ್ಟ ಥರ್ಡ್ ಕ್ಲಾಸ್ ಬೋಗಿ ಇಟ್ಟಿಲ್ಲ. ಅವು ಮೀಸಲಾಗಿಡದ ಬೋಗಿಗಳು ಅಥವಾ ಜನರಲ್ ಬೋಗಿಗಳು ಅಂತೇಳಿ ಬಂದಾವು. ಆದ್ರೂ ಮಂದಿ ತಮ್ಮ ಮಾತಿನ್ಯಾಗ ಅವಕ್ಕ ಥರ್ಡ್ ಕ್ಲಾಸ್ ಬೋಗಿ ಅಥವಾ ಮಹಾತ್ಮ ಗಾಂಧೀಜಿ ಕ್ಲಾಸ್ ಬೋಗಿ ಅಂತಾರ. ನಮ್ಮ ದುರ್ದೈವ ಅಂದ್ರ ಥರ್ಡ್ ಕ್ಲಾಸ್ ಇದ್ದಿದ್ದು ಏನಾರ ಇರಲಿ ಅದಕ್ಕೆ ಮಂದಿ ಭಾರತದಾಗ ಗಾಂಧಿ ಕ್ಲಾಸ್ ಅಂತಾರ. ಹಿಂಗಾಗಿ ಥರ್ಡ್ ಕ್ಲಾಸ್ ಜನರು ಭಾರತದಾಗ ಆ ಮಹಾತ್ಮನನ್ನ ಯಾವಾಗಲೂ ಎಲ್ಲ ಕಡೆ ನೆನೆಸ್ತೈತಿ. ನನ್ನ ಸುದೈವ ಅಂದ್ರ ನಾನು ಈ ಥರ್ಡ್ ಕ್ಲಾಸ್ ಮಂದ್ಯಾಗ ಗೌರವಾನ್ವಿತ ಸದಸ್ಯ. ಗಾಡಿ ಸ್ಟೇಷನ್ನಿಗೆ ಬರುತ್ತಿದ್ದಂಗ 1-2 ನಿಮಿಷದಾಗ ಜನರಲ್ ಬೋಗಿಗಳು ತುಂಬಿ ತುಳುಕ್ಲಿಕ್ಕತ್ತಿದ್ವು. ಅಲ್ಲಿ ಒಂದು ಹೆಜ್ಜೆ ಇಡಾಕು ಜಾಗ ಇರಲಿಲ್ಲ. ನಾ ಹೆಂಗೋ ಒಳಕ ನುಸುಳಿಕೊಂಡು ಒಂದು ಬೆಂಚಿನ ಮೂಲ್ಯಾಗ ಕುಂದ್ರಾಕ ಸ್ವಲ್ಪ ಜಾಗ ಮಾಡ್ಕೊಂಡಿದ್ದೆ. 3 ಮಂದಿ ಕುಂದ್ರಬಹುದಾದ ಬೆಂಚಿನ ಮ್ಯಾಗ 5-5 ಮಂದಿ ಕುಂತಿದ್ರು. ಎದರ ಬದರ ಇದ್ದ ಬೆಂಚಿನ ನಡಕಿನ ಜಾಗದಾಗ ಬಹಳ ಮಂದಿ ಮತ್ತು ಅವರ ಲಗೇಜ್ಗಳು ಕುಂತಿದ್ವು. ಲಗೇಜ್ ಇಡ್ಲಿಕ್ಕೆ ಮೇಲೆ ಅಟ್ಟ ಇರ್ತಾವಲ್ಲ, ಅಲ್ಲಿ ಕೂಡ ಬಹಳ ಮಂದಿ ಕುಂತಿತ್ತು. ಇಲ್ಲ ಅವರ ಲಗೇಜ್ಗಳು ಇದ್ವು. 3 ಮಂದಿ ಭಾಗದಾಗ ಕುಂತಿದ್ರು. ಹಂಗಾಗಿ ಬಾಗ್ಲ ತಕ್ಕೊಂಡಿತ್ತು. ಆ 3 ಮಂದಿ ದೇವದಂತ ಧೈರ್ಯದವರು ಇರಬೇಕು. ಯಾಕಂದ್ರೆ ಟ್ರೈನು ಹೋಗುವಾಗ ದಡಕಿಗೆ ಅವರು ಜಿಗಿದು ಹಳಿ ಮ್ಯಾಕ ಬೀಳೋ ಚಾನ್ಸು ಇತ್ತು. ಸ್ವಲ್ಪ ಮಂದಿ ಅವ್ರ ಹಿಂದ ಬಾಕ್ಲಾದ್ದು ಕಬ್ಬಿಣದ ಬಾರ್ ಹಿಡ್ಕೊಂಡು ನಿಂತಿದ್ರು. ಎದರ ಬದರ ಇದ್ದ 2 ಬಾಕ್ಲಾಗಳ ಮಧ್ಯ ಬಹಳ ಮಂದಿ ತುಂಬಿಕೊಂಡಿತ್ತು. ಸ್ವಲ್ಪ ಮಂದಿ ಕುಂತಿದ್ರು, ಇನ್ನು ಸ್ವಲ್ಪ ಮಂದಿ ನಿಂತಿದ್ರು. ಅಲ್ಲೇ 2 ಸೈಕಲ್ ಗಾಡಿಗಳನ್ನು ನಿಲ್ಸಿದ್ರು. 2 ಟಾಯ್ಲೆಟ್ಗಳ ಮುಂದೆ ಕೂಡ ಬಹಳ ಮಂದಿ ಕುಂತಿತ್ತು. ಪುಣ್ಯ ಅಂದ್ರೆ ಯಾರೋ ಟಾಯ್ಲೆಟ್ನ್ಯಾಗ ಕುಂತ್ಕೊಂಡಿರ್ಲಿಲ್ಲ. ನಾ ಬಿಹಾರದಾಗ ಓಡಾಡೋ ಮುಂದೆ ನೋಡೀನಿ, ಅಲ್ಲಿ ಟಾಯ್ಲೆಟ್ನ್ಯಾಗ ಕುಂತ್ಕೊಂಡು ಮಂದಿ ಪ್ರಯಾಣ ಮಾಡ್ತೈತಿ. ಟಾಯ್ಲೆಟ್ಗೆ ಅರ್ಜೆಂಟ್ ಆಗೈತಿ, ಜಾಗ ಕೊಡ್ರಿ ಅಂದ್ರು ಟಾಯ್ಲೆಟ್ ಬಿಡದಂತ ಮಂದಿ ಅಲ್ಲಿ ಐತಿ. ನಮ್ಮ ಬೋಗ್ಯಾಗ ಕೆಲವು ಹಿಪ್ಪಿಗಳು ಇದ್ರು. ಅವರು ತಮ್ಮ ಬೆನ್ನ ಮ್ಯಾಗ ಹೊರುವಂತ ಚೀಲಾನ ಇಟ್ಕೊಂಡು ಕುಂತಿದ್ರು. ಅವರು ಬೋಗ್ಯಾಗ ಭಾರತದವರು ಕೂಟಾಗ ಒಂದಾಗಿ ಸಮಾನತೆಯಿಂದ ಕುಂತಿದ್ರು. ಭಾರತದಾಗ ಸಮಾನತೆಯನ್ನ ಸಕಲ ಜಾತಿ ಜನಾಂಗ ಧರ್ಮ ಮತ್ತು ಭಾಷೆಯವರ ನಡಕ ತರಬೇಕಂದ್ರ ನಮ್ಮ ದೇಶದಾಗ ಒಟ್ಟ ಮೀಸಲಿಟ್ಟ ಬೋಗಿಗಳು ಇರಬಾರ್ದು. ರೊಕ್ಕ ಇದ್ದವ್ರಿಗೆ ಜನರಲ್ ಬೋಗ್ಯಾಕ ಹೋಗಾಕ ಆಗ್ಲಿಲ್ಲ ಅಂದ್ರೆ ಏನಾಯ್ತು? ಬಡವರಿಗೆ AC ಗಡ್ಯಾಗ ಹೋಗಾಕ ಆಗ್ತೈತಿ. ಎಲ್ಲ ಬೋಗಿಗಳನ್ನು AC ಮಾಡಿದ್ರ ಎಲ್ಲರಿಗೂ ಪಸಂದ್ ಆಗ್ತೈತಿ ಅಂತ ಮಂದಿ ನೋಡ್ಕೊಂಡು ವಿಚಾರ ಮಾಡ್ಲಿಕ್ಕತ್ತಿದ್ದೆ.
ನಮ್ಮ ಟ್ರೈನು ನಿಧಾನವಾಗಿ ಸ್ಪೀಡ್ ಜಾಸ್ತಿ ಮಾಡ್ಕೊಳಕತ್ತಿತ್ತು. ಕಿಟಕಿಯಿಂದ ಹೊರಗೆ ನೋಡೋಣ ಅಂದ್ರೆ ಬಹಳ ಮಂದಿ ಇತ್ತು. ಒಬ್ರಿಗೊಬ್ರು ಅಂಟಿಕೊಂಡು ನಿಂತಿದ್ರು. ಆ ಟ್ರೈನಿನ ದಡಗಿಗೆ ಜನ ಸ್ವಲ್ಪ ಅಲ್ಲಾಡಿದಾಗ, ಇಲ್ಲಾಂದ್ರೆ ಮಂದಿ ಒಂದು ಕಾಲಿನಿಂದ ಇನ್ನೊಂದು ಕಾಲಿಗೆ ತಮ್ಮ ಭಾರ ಬದಲಾಯಿಸಿದಾಗ ಅವರ ನಡಕ ಸ್ವಲ್ಪ ಕಿಂಡಿ ಬಿತ್ತಂದ್ರ ಅದ್ರಾಗ ನಾ ಕಿಟಕಿಯಿಂದ ಹೊರಕ್ಕೆ ಕಣ್ಣು ಹಾಕಿ ನೋಡ್ತಿದ್ದೆ. ನನಗೆ ನಮ್ಮ ಟ್ರೈನಿನ ಹಿಂದಕ್ಕೆ ಹೋಗ್ತಿದ್ದ ಮಡಗಾಂವ್ ಸ್ಟೇಷನ್ನು ಸ್ವಲ್ಪ ಸ್ವಲ್ಪ ಕಾಣಿಸ್ತಿತ್ತು. ಟ್ಯೂಬ್ಲೈಟ್ಸು ಟ್ರೈನಿನಾಗ ಹೋಗ್ತಿದ್ದ ಮಂದಿಗೆ ಕೈ ಬೀಸ್ತಿದ್ದ ಮಂದಿ, ರಶ್ನಿಂದಾಗಿ ಯಾವುದೂ ಜನರಲ್ ಬೋಗಿಗೆ ಹತ್ತಾಕ ಆಗ್ಲಿಲ್ಲದ ಮಂದಿ, ಭಿಕ್ಷುಕರು, ಬೀದಿ ಹುಡುಗರು, ಗಾಂಜಾ ಸೇದೋ ಸಾಧುಗಳು, ವಿದೇಶಿ ಪ್ರವಾಸಿಗರು, ಬೆಂಚುಗಳು, ಕಂಬಗಳು, ರೈಲ್ವೆ ಆಫೀಸುಗಳು, ಟಾಯ್ಲೆಟ್ಗಳು, ಹನಿ ಹನಿ ನೀರು ತೊಟ್ಟಿಕ್ಕೋ ನಲ್ಲಿಗಳು, ಮತ್ತ ಹಸಿರು ಬಾವುಟ ಹಿಡಿದ ಒಬ್ಬ ಮನುಷ್ಯ ಎಲ್ಲ ಒಂದರ ಹಿಂದ ಒಂದ್ರಂಗ ಮೆಲ್ಲ ಮೆಲ್ಲಗ ಹೋಗಾಕ ಶುರು ಮಾಡಿ ಆಮ್ಯಾಕ ಲಘುನ ಹೋಗ್ಬಿಟ್ವು. ಆಮೇಲೆ ಕತ್ಲು, ಎಲ್ಲಾ ಕಡೆ ಕತ್ಲು ಕವಿದಿತ್ತು. ಬೋಗ್ಯಾಗ ಮಾತ್ರ ಬೆಳಕಿತ್ತು. ಆದ್ರ ಅವಾಗ ದೂರದಾಗಿನ ಹಳ್ಳಿಗಳದ್ದು ಬೆಳಕು ಕಾಣಿಸ್ತಿತ್ತು. ಬರೀ ರೈಲ್ವೆ ಸ್ಟೇಷನ್ನ್ಯಾಗ ಕಂಡು ಬರುವಂತ ಹೆಸರುಳ್ಳ ಊರಿನ ರೈಲ್ವೆ ಸ್ಟೇಷನ್ಗಳಿಗೆ ಸಹಿತ ನಮ್ಮ ಟ್ರೈನು ಬಹಳ ಪಕ್ಕಾ ಸೇವೆ ಮಾಡ್ತಿತ್ತು. ಎಷ್ಟಾದ್ರೂ ಅದು ಪ್ಯಾಸೆಂಜರ್ ಟ್ರೈನ್ ಆಗಿತ್ತು. ಹಂಗಾಗಿ ದಾರ್ಯಾಗಿನ ಎಲ್ಲಾ ಸ್ಟೇಷನ್ಗಳಲ್ಲಿರೋ ಎಲ್ಲಾ ಪ್ರಯಾಣಿಕರಿಗೆ ನಮ್ಮ ಟ್ರೈನು ರಾತ್ರಿ ಸೇವಾ ಮಾಡ್ತಿತ್ತು. ಆ ಚಿಕ್ಕ ಸ್ಟೇಷನ್ಗಳಲ್ಲಿ ಬಹಳ ಹೊತ್ತಿನಿಂದ ಕಾಯ್ತಿದ್ದ ಪ್ರಯಾಣಿಕರು ನಮ್ಮ ಟ್ರೈನು ನಿಲ್ತಿದ್ದಂಗ ತಮ್ಮ ಗಂಟು ಮೂಟೆ ಹೊತ್ಕೊಂಡು ನಮ್ಮ ಜನರಲ್ ಬೋಗಿ ಹಂತಕ್ಕೆ ಓಡಿ ಬರ್ತಿದ್ರು. ಅದ್ರ ಒಳಕ ಬರಾಕ ಒಂಚೂರು ಜಾಗ ಇಲ್ಲದ್ದು ನೋಡಿ ನಿರಾಶೆಯಿಂದ ಮತ್ತೆ ವಾಪಸ್ ಹೋಗ್ತಿದ್ರು. ಅವರಲ್ಲಿ ಕೆಲವು ಮಂದಿ ರೈಲ್ವೆ ಅಧಿಕಾರಿಗಳಿಗೆ ಸ್ಲೀಪರ್ ಬೋಗಿ ಇಲ್ಲ ಅಂದ್ರ ಬೇರೆ ಯಾವ್ದಾದ್ರು ಬೋಗಿ ಒಳಗ ಬರೀ ಕುಂದ್ರಾಕ್ ಬಿಡ್ರಿ ಅಂತೇಳಿ ಕೇಳಲಿ ಕತ್ತಿದ್ರು. ಆದ್ರೆ ಅವರ ಮಾತನ್ನ ಅಧಿಕಾರಿಗಳು ಕೇಳುವಂಗ ಇರ್ಲಿಲ್ಲ. ಅವರು ಆ ಬೋಗಿಗಳನ್ನೆಲ್ಲ ಬಂದ್ ಮಾಡಿಬಿಟ್ಟಿದ್ರು. ಹಂಗಾಗಿ ಅವುಗಳ ಒಳಕ ಯಾರು ನುಸುಳುವಂಗ ಇರ್ಲಿಲ್ಲ. ನಾ ಬಿಹಾರದಾಗ ನೋಡೀನಿ, ಮಂದಿ ಕಾಯ್ದಿಟ್ಟ ಬೋಗಿಯಾಗೂ ನುಗ್ಗಿ ಟಿಕೆಟ್ ಇಲ್ಲದಾನ ಕುಂದಿರ್ತಾರ. ಮಲಗಿದ್ದವ್ರಿಗೆ ಎಬ್ಬಿಸಿ ತಾವು ಕೂತ್ಕೊಂಡು ಪ್ರಯಾಣ ಮಾಡ್ತಾರ. ನಾ ಕುಂತಿದ್ದ ಬೋಗಿಯಾಗ ಉತ್ತರ ಕರ್ನಾಟಕದ ಬಹಳಷ್ಟು ಕೂಲಿಗಳು ಗೋವಾದಿಂದ ವಾಪಸ್ಸು ಹೊಂಟಿದ್ರು. ಅಲ್ಲೇ ಒಬ್ಳು ಲವಾಣಿ ಹೆಣ್ಮಗಳು ತನ್ನ ಲವಾಣಿ ಡ್ರೆಸ್ ಹಾಕೊಂಡು ಕುಂತಿದ್ಲು. ಆ ಡ್ರೆಸ್ ಬಹಳ ಹಳೇದಾಗಿತ್ತು, ಬಹಳ ಮಾಸಿತ್ತು, ಮತ್ತ ಅಲ್ಲಲ್ಲಿ ಹರಿದಿತ್ತು. ಆ ಡ್ರೆಸ್ನಾಗ ಇದ್ದಂತ ಕೆಲವು ಕನ್ನಡಿಗಳು ಮತ್ತ ನಾಣ್ಯಗಳು ಬಿದ್ದು ಹೋಗಿದ್ವು. ಆಕೆ ತನ್ನ ಮಾರಿ ಮ್ಯಾಗ ಒಂದು ಹಳೆ ಹರಕರ್ಬಿ ಹಾಕೊಂಡು ಕಣ್ಣು ಮುಚ್ಚಿ ಅವಾಗ ಗೊರಕಿ ಹೊಡಿಲಿಕ್ಕತ್ತಿದ್ಲು. ಆಕೆ ಮಗ್ಗದಾಗ ಒಂದು 30 ವರ್ಷದ ಮನುಷ್ಯ ಕುಂತಿದ್ದ. ಅವ ಆಕಿ ಮಗ ಅಂತ, ಅವನ ಹೆಸರು ರಾಮಯ್ಯ ಅಂತೇಳಿ ಆಮ್ಯಾಗ ಗೊತ್ತಾತು. ಒಳಗ ಮಂದಿ ಒಬ್ರಿಗೊಬ್ರು ನೋಡ್ಲಿಕ್ಕತ್ತಿದ್ರು. ಕೆಲವು ಮಂದಿ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳಕ ನೋಡ್ಲಿಕ್ಕತ್ತಿದ್ರು. ಮತ್ತೆ ಕೆಲವು ಮಂದಿ ಬ್ಯಾರೆ ಕಡೆ ನೋಡ್ಲಿಕ್ಕತ್ತಿದ್ರು. ಯಾಕಂದ್ರೆ ಅವ್ರಿಗೆ ನೋಡಕ ಬ್ಯಾರೆ ಏನು ಚಲೋದು ಇರ್ಲಿಲ್ಲ. ಮಂದಿಗೆ ಚಲೋದು ಇರ್ಲಿಲ್ಲ ಅಂದ್ರ ಇದ್ದಿದ್ದನ್ನ ಅನುಭವಿಸ್ತೈತಿ, ಸಿಕ್ಕಿದ್ದನ್ನ ಪಡೆದು ದೇವರಿಗೆ ಧನ್ಯವಾದ ಹೇಳ್ತೈತಿ. ಮನುಷ್ಯನ ಗುಣನ ಅಷ್ಟು, ಎಲ್ಲದಕ್ಕೂ ಹೊಂದಿಕೊಳ್ತೈತಿ. ಆದ್ರೆ ಚಲೋದು ಬೇಕಂತ ಆಸೆ ಮಾಡ್ತೈತಿ. ಕೆಲವು ಮಂದಿ ಯಾರಿಗೂ ನೋಡ್ಲಿಕ್ಕತ್ತಿದ್ದಿಲ್ಲ. ಯಾಕಂದ್ರ ಅವರು ತಮ್ಮ ಕಣ್ಣು ಮುಚ್ಚಿ ಬಿಟ್ಟಿದ್ರು. ಇಲ್ಲಾಂದ್ರೆ ತಮ್ಮ ಮಾರಿನ ಟೊಪ್ಗ್ಯಾಗ, ಇಲ್ಲಾಂದ್ರೆ ಯಾವ್ದಾದ್ರು ಪೇಪರ್ನ್ಯಾಗ, ಇಲ್ಲಾಂದ್ರೆ ಯಾವ್ದಾರ ಅರಿವ್ಯಾಗ ತಮ್ಮ ಮುಸುಡಿ ಮುಚ್ಕೊಂಡು ಕಣ್ಣಿನ ಮ್ಯಾಗ ದೀಪದ ಬೆಳಕು ಬೀಳಲಿಲ್ದಂಗ ಮಾಡ್ಕೊಂಡಿದ್ರು. ಒಬ್ಬ ಮನುಷ್ಯ ತನ್ನ ತಲಿನ ಒಂದು ಹತ್ತಿ ಚೀಲದಾಗ ಮುಚ್ಕೊಂಡು ಗೊರಕೆ ಹೊಡಿಲಿಕ್ಕತ್ತಿದ್ದ. ಅದನ್ನ ನೋಡಿ ನಂಗೆ ನಗಿ ಬರ್ಲಿಕ್ಕತ್ತಿತ್ತು. ನಾ ಎಂದೂ ಮಂದಿನ ನೋಡಿ ನಗಂಗಿಲ್ಲ. ಆದ್ರೂ ನಂಗೆ ತಡ್ಕೊಳಕ್ಕಾಗ್ಲಿಲ್ಲ. ನಾನು ನನ್ನ ಮಾರಿನ ನನ್ನ ಕೈಯಾಗಿದ್ದ ಇಂಡಿಯಾ ಟುಡೇ ಮ್ಯಾಗಝಿನ್ಯಾಗ ಮುಚ್ಕೊಂಡು ಮುಸಿ ನಗಾಕತ್ತಿದ್ದೆ. ನನ್ನ ಮಗ್ಗದಾಗ ಕುಂತಿದವ ನನ್ನ ನೋಡಿದ. ನಾನು ನನ್ನ ಮಾರಿ ಮ್ಯಾಲಿದ್ದ ಪುಸ್ತಕನ ತೆಗೆದಾಗ ಅವ ನನ್ನ ನೋಡಿ ಮೆಲ್ಲಗ ಒಂದು ಮುಗುಳ್ ನಂಗಿ ಕೊಟ್ಟ. ಅವನಿಗೆ ಒಂದು 40 ವರ್ಷ ಆಗಿತ್ತಂತ ಕಾಣಿಸ್ತೈತಿ. ಅವ ಮಡಗಾಂವ್ ಹುಬ್ಬಳ್ಳಿ ನಡಕ ಮ್ಯಾಲಿನ ಮೇಲೆ ಅಡ್ಡಾಡವ ಅನ್ನೋ ಹಂಗ ಕಂಡ. ಅವ ನಂಗ ಹಾಯ್ ಅಂದ. ನಾನು ಅವನಿಗೆ ಹಾಯ್ ಅಂದೆ. ನಾನು ಶಿವಾನಂದ, ನಮ್ಮೂರು ಗದಗ್ ಅಂದ. ನಾ ಅವಂಗ ನನ್ನ ಪರಿಚಯ ಹೇಳಿದೆ. ನಾನು ಡೆಂಪೋ ಕಂಪ್ನ್ಯಾಗ ಮೈನಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ ಅಂಥೇಳಿ ಅವ ನಂಗೆ ಹೇಳಿದ. ಓ ಚಲೋ ಆತು, ನೀವು ಡ್ರಿಲ್ಲಿಂಗ್ ಮತ್ತು ಬ್ಲಾಸ್ಟಿಂಗ್ನ್ಯಾಗ ಭಾಳ ಎಕ್ಸ್ಪರ್ಟ್ ಇರಬೇಕು ಅಂದೆ. ಅವ ಮುಗುಳ್ನಕ್ಕ ನಾವಿಬ್ರು ಮಾತಾಡಕ ಶುರು ಮಾಡಿಂದ ಯಾರ್ಯಾರು ನಿದ್ದೆ ಮಾಡಾಕ ಮಾರಿ ಮುಚ್ಕೊಂಡಿರ್ಲಿಲ್ಲ, ಅವರು ಮತ್ತ ಯಾರ್ಯಾರು ಕಣ್ಣು ಮುಚ್ಕೊಂಡಿರ್ಲಿಲ್ಲ ಅವರೆಲ್ಲ ನಮ್ಮನ್ನ ನೋಡಾಕತ್ತಿದ್ರು.
ನಾನು ಈ ಪ್ರಯಾಣಗಳನ್ನ ಬಹಳ ಇಷ್ಟಪಡ್ತೀನಿ, ಯಾಕಂದ್ರೆ ಅವು ನಮಗೆ ಬಹಳ ಕಲಿಸ್ತಾವು ಎಂದು ಶಿವಾನಂದ ಜನರಲ್ ಬೋಗಿಯಾಗಿನ ಪ್ರಯಾಣದ ಬಗ್ಗೆ ತುಂಬಾ ತತ್ವಜ್ಞಾನದ ಮಾತು ಹೇಳಿದ. ನಮ್ಮಿಬ್ಬರನ್ನು ತುಂಬಾ ಕುತೂಹಲದಿಂದ ನೋಡುತ್ತಿದ್ದ ಒಬ್ರು ಹಿರಿಯರು ನಮ್ಮ ಎದುರಿಗಿನ ಬೆಂಚಿನ ಮೇಲೆ ಕಿಟಕಿ ಮಗ್ಗಲ್ದಾಗ ಕುಂತಿದ್ರು. ಅವರು, ಟ್ರೈನ್ ಪ್ರಯಾಣ ಅಂದ್ರೆ ಜೀವನದ ಪ್ರಯಾಣ ಇದ್ದಂಗೆ. ನಾವು ಭಾಳ ಮಂದಿನ ಭೇಟಿ ಆಗ್ತೀವಿ, ನಾವು ಭಾಳ ಮಂದಿಗೆ ಪರಿಚಯ ಮಾಡ್ಕೋತೀವಿ. ಕೆಲವು ಮಂದಿ ನಮ್ಮ ಕೂಟಾಗ ಕೊನೆ ತನಕ ಪ್ರಯಾಣ ಮಾಡ್ತಾರ, ಕೆಲವು ಮಂದಿ ನಮ್ಗೆ ಮಾತಾಡಂಗಿಲ್ಲ, ಕೆಲವು ಮಂದಿ ನಮಗಿಂತ ಮೊದಲು ಇಳಿದು ಹೋಗಿಬಿಡ್ತಾರ, ಮತ್ತು ಕೆಲವು ಮಂದಿ ನಾವು ಹೋಗಿಂದ ಹೋಗ್ತಾರ. ಟ್ರೈನು ತನ್ನ ಕೊನೆ ಸ್ಟೇಷನಿನ ತನಕ ಹೋಗ್ತಾನ ಇರ್ತದ. ಈ ಜೀವನನು ಸುಡುಗಾಡಿನ ತನಕ ಹೋಗ್ತೈತಿ ಅಂತ ಅಂದ್ರು. ಹೌದು ಸರ್, ನೀವು ಹೇಳುವುದು ಕರೆ ಸರ್ ಎಂದು ಶಿವಾನಂದ ಆ ಮಾತಿಗೆ ತಲೆ ತೂಗಿದ. ಅವಾಗ ಬಹಳ ಮಂದಿ ಹಿರಿಯರನ್ನ ಮತ್ತೆ ನಮ್ಮನ್ನ ನೋಡ್ಲಿಕ್ಕತ್ತಿದ್ರು. ಪಕ್ಕದ ಕಂಪಾರ್ಟ್ಮೆಂಟಿನಾಗ ನಿಂತ್ಕೊಂಡು ಪ್ರಯಾಣ ಮಾಡ್ತಿದ್ದವ ಒಬ್ಬ ಬಗ್ಗೆ ಆ ಹಿರಿಯರನ್ನ ನೋಡಿದ. ಆ ಹಿರಿಯರು ಉತ್ತರ ಕರ್ನಾಟಕದ ದೇಸಿ ಅರಬಿ ಹಾಕೊಂಡಿದ್ರು, ಬಿಳೆ ಧೋತಿ, ಬಿಳೆ ಅಂಗಿ ಉಟ್ಕೊಂಡಿದ್ರು. ಮತ್ತ ಅವ್ರ ತಲೆ ಮ್ಯಾಗ ಒಂದು ಗಾಂಧಿ ಟೊಪ್ಪಿಗೆ ಕಿರೀಟದಂಗ ಕುಂತಿತ್ತು. ಅವ್ರಿಗೆ ಶಿವಾನಂದ, ಸರ್ ನೀವು ಗೋವಾದಾಗ ಕೆಲಸ ಮಾಡ್ತೀರೇನ್ರಿ ಎಂದು ಕೇಳಿದ. ಇಲ್ಲ, ನನ್ನ ಮಗಳು ಹೊಸಕೋಡಿಗಾಮದಾಗ ಇರ್ತಾಳ, ಆಕಿ ಗಂಡ ಬಂದರ್ನ್ಯಾಗ ಇಂಜಿನಿಯರ್ ಆಗ್ಯಾನ. ನಾನು ಅವ್ರನ್ನ ನೋಡಾಕ ಬಂದಿದ್ದೆ. ನಾನು ಸಿರಹಟ್ಟಿ ಸರ್ಕಾರಿ ಶಾಲ್ಯಾಗ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗೇನಿ. ನನ್ನ ಹೆಸರು ಕಲ್ಲನಗೌಡ ದೊಡ್ಡನಗೌಡ ಪಾಟೀಲ್ ಎಂದು ಹೇಳಿದರು. ಸರ್, ನಂಗೆ ಶಿರಹಟ್ಟಿ ಗೊತ್ತೈತ್ರಿ, ನಾನು ಗದಗ್ನ್ಯಾವ ಸರ್ ಎಂದು ಹೇಳಿ ಶಿವಾನಂದ ಪಾಟೀಲರಿಗೆ ಭಾರಿ ಹತ್ತಿರದವ ಆದ. ಆಗ ಬಹಳ ಮಂದಿ ನಮ್ಮನ್ನ ನೋಡ್ಲಿಕ್ಕತ್ತಿದ್ರು. ರಾತ್ರಿ ಟ್ರೈನಿನ್ಯಾಗ ಮಕ್ಕೋಳಕ ಜಾಗ ಇಲ್ದಿದ್ದಾಗ, ನಾವು ಎಚ್ಚರಾಗಿ ಇರಲೇಬೇಕಾದ ಪರಿಸ್ಥಿತಿ ಬಂದಾಗ ಮಂದಿಯ ಕಣ್ಣುಗಳು ತಮ್ಮನ್ನ ತಾವ ಬ್ಯುಸಿಯಾಗಿ ಇಟ್ಟುಕೊಳ್ಳಲಿಕ್ಕೆ ತಮ್ಮದೇ ಆದ ಉಪಾಯ ಕಂಡ್ಕೋತಾವು. ಹಂಗಾಗಿ ಅವು ಬ್ಯಾರ್ಯಾರ ಕಡೆ ನೋಡ್ತಾವು. ಅವು ಎಲ್ಲರನ್ನು ವ್ಯವಸ್ಥಿತವಾಗಿ ಮನಸ್ಸಿನೊಳಗೆ ತಾವು ನೋಡಿದ್ರ ಬಗ್ಗೆ ಚಿಂತಿಸ್ತಾವು. ಹಂಗಾಗಿ ಪ್ರಯಾಣದಾಗ ನೋಡಿದ್ದನ್ನೆಲ್ಲ ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾವು. ನಮ್ಮ ಭಾರತೀಯ ರೈಲಿನ ಜನರಲ್ ಬೋಗಿಯಾಗ ಅಡ್ಡಾಡದವರು ತತ್ವಜ್ಞಾನಿಗಳ ಆಗ್ಯಾರ ಅಂದ್ರ ನಾನು ನಂಬಂಗಿಲ್ಲ. ಯಾಕಂದ್ರ ತತ್ವಜ್ಞಾನಿ ಆಗ್ಲಿಕ್ಕೆ ಜೀವನದ ಎಲ್ಲಾ ಮಜಲುಗಳು ಗೊತ್ತಿರ್ಬೇಕು. ಅದು ಗೊತ್ತಾಗ್ಬೇಕಂದ್ರ ಜನರಲ್ ಬೋಗಿಯಾಗಿನ ಪ್ರಯಾಣ ಬಹಳ ಅವಶ್ಯಕತೆ ಐತಿ. ನಾನು ನನ್ನ ಸುತ್ತಮುತ್ತ ಇದ್ದವ್ರಿಗೆಲ್ಲ ನೋಡ್ಲಿಕ್ಕತ್ತಿದ್ದೆ. ನಾನು ಅವರ ಮಾರಿ ನೋಡ್ತಿದ್ದೆ, ಅವರ ಅರಿವಿ ನೋಡ್ತಿದ್ದೆ, ಅವರು ತಂದಿರೋ ಲಗೇಜ್ಗಳನ್ನ ನೋಡ್ತಿದ್ದೆ, ಮತ್ತು ಅದರ ಮೂಲಕ ಅವರ ವೃತ್ತಿ, ಆರ್ಥಿಕ ಸ್ಥಿತಿ ಏನಿರ್ಬೋದು ಅಂತೇಳಿ ಅರ್ಥ ಮಾಡ್ಕೊಳ್ಳಕ ಪ್ರಯತ್ನ ಮಾಡಕತ್ತಿದ್ದೆ. ಯಾರ ಅರಿವಿಗೆ ಎಣ್ಣೆ ಮತ್ತು ಗ್ರೀಸ್ ಅಂಟ್ಕೊಂಡಿತ್ತು ಅವರು ಮೆಷಿನಿಸ್ಟ್ಸ್ ಇರಬೇಕು, ಇಲ್ಲಂದ್ರ ಯಾವುದಾದ್ರೂ ಗ್ಯಾರೇಜ್ನಾಗ ಕೆಲಸ ಮಾಡೋ ಮಂದಿ ಇರ್ಬೇಕಂತ ನಿರ್ಧಾರ ಮಾಡಿದೆ. ಯಾರ ಅರ್ಬಿ ಮ್ಯಾಗ ಕೆಂಪು ಮಣ್ಣಿನ ಬಣ್ಣ ಆಗಿತ್ತು ಅವರು ಕಬ್ಬಿಣದ ಗಣಿಯಾಗ ದುಡಿಯೋ ಮಂದಿ ಅಂಥೇಳಿ ಮನಸ್ಸಿನಾಗ ಗುರ್ತು ಹಾಕೊಂಡೆ. ತಮ್ಮ ಒಣಗಿದ ಬೇವರಿನಿಂದ ವಾಸನೆ ಹೊಡಿತಿದ್ದ ಮಂದಿ ಕಟ್ಟಡ ಕಟ್ಕೊಂತ ಅಲ್ಲೇ ಕಟ್ಟಡದ ಕೆಲಸ ಮುಗಿಯೋವರೆಗೆ ಟೆಂಟ್ಗಳನ್ನ ಹಾಕೊಂಡು ಇರೋ ಮಂದಿ ಅಂತ ಗುರ್ತಿಸಿದೆ. ಗಿಲೀಟಿನ ಬಂಗಾರದ ಒಡವಿನ ಮೈತುಂಬ ಹಾಕೊಂಡು ಕುಂತ್ಕೊಂಡಿದ್ದಂತ ಹೆಣ್ಮಕ್ಳು ಬೈನಾ ಬೀಚ್ನ್ಯಾಗ ಮೈ ಮಾರಿ ದುಡಿಯೋರು ಅಂತೇಳಿ ಲೆಕ್ಕ ಹಾಕಿದೆ. ಒಂದು ಕಪ್ ಹೆಣ್ಮಗಳು ಗಾಢವಾದ ಹಳದಿ ದಡಿ ಇರೋ ಹಳದಿ ಬಣ್ಣದ ಸೀರೆ ಉಟ್ಕೊಂಡು ಪಾಟೀಲ್ರ ಬಲಕ್ಕ ಕುಂತಿದ್ಲು. ಆಕಿ ತನ್ನ ಹಣಿ ಮ್ಯಾಗ ದೊಡ್ಡದೊಂದು ಕಾಸಿನ ಗಾತ್ರದ ಕುಂಕುಮ ಹಚ್ಕೊಂಡಿದ್ಲು. ದೊಡ್ಡ ದೊಡ್ಡ ಬೆಳ್ಳಿ ಕಾಲಿನ ಚೈನು ಹಾಕೊಂಡಿದ್ಲು. ಆಕಿ ಕತ್ತಿನಿಂದ 4-5 ಚಿನ್ನದ ಸರಗಳು ಮತ್ತು ರತ್ನಗಳ ನೆಕ್ಲೆಸ್ಸು ನೇತಾಡ್ಲಿಕ್ಕತ್ತಿತ್ತು. ಪ್ರತಿಯೊಂದು ಕೈಗೆ ಅರ್ಧ ಡಜನ್ ಬಂಗಾರದ ಬಳೆಗಳನ್ನ ಹಾಕೊಂಡಿದ್ಲು. ಆಕಿ ಒಂದಾಗಿಂದ ಒಂದ್ ರಂಗ ಮಡಿಚಿ ಕೊಟ್ಟ ಎಲಿ ಅಡಿಕೆ ಬಾಯಾಗ ಹಾಕೊಂತ ರಸಬಾಯಿ ಆಗಿದ್ಲು. ಆಕಿ ಕಾಲಿನಂತೆಕ ಇಬ್ರು ಎಳೆಯ ವಯಸ್ಸಿನ ಹೆಣ್ಮಕ್ಳು ಕುಂತಿದ್ರು. ಆಕಿ ಅವಾಗ ಪಾಟೀಲ್ರಿಗೆ ಕೈ ಸನ್ನಿಲೆ ಸ್ವಲ್ಪ ಹಿಂದ್ಕ ಗಾಡಿ ಕಡೆ ಸರ್ಕೊಳಕ ಕೇಳ್ಕೊಂಡು ತಾನು ಅವರ ಮೇಲೆ ಬಗ್ಗಿ ಕಿಟಕಿಯಿಂದ ಆಚೆಗೆ ತನ್ನ ಕೆಂಪು ಜೊಲ್ಲಿನ ರಸ ಉಗುಳ್ತಿದ್ಲು. ಆಕಿ ಉಗುಳ್ದಾಗೆಲ್ಲ ಪಾಟೀಲ್ರ ದೋತ್ರದ ಮ್ಯಾಗ ಒಂದೆರಡು ಕೆಂಪು ಹನಿ ಜೊಲ್ಲಿನ ರಸ ಬೀಳ್ತಿತ್ತು. ಹಂಗ ಬಿದ್ದಾಗೆಲ್ಲ ತಪ್ಪಾತ್ರಿ, ಕ್ಷಮ ಮಾಡ್ರಿ ಅಂತಿದ್ಲು. ಆದ್ರ ಆಕಿ ಉಗುಳೋದು ಬಿಡಲಿಲ್ಲ. ಪಾಟೀಲ್ರು ಆಕಿಗೆ ಕಿಟಕಿ ಬಿಟ್ಟು ಕೊಡ್ಲಿಲ್ಲ. ಆಕಿ ಉಗುಳೋದನ್ನು ನೋಡೋದ್ರಾಗ ಒಂದ್ ರೀತಿ ಮಜಾ ಇತ್ತು.
ಆಕಿ ತನ್ನ ಬಾಯಾಗಿನ ಜೊಲ್ಲೆಲ್ಲ ಉಗುಳಿಂದ ಆಕಿಗೆ ಬಾಯಿ ಒರೆಸ್ಕೊಳಕ ಒಂದು ಹುಡುಗಿ ಕರವಸ್ತ್ರ ಕೊಡ್ತಿದ್ಲು. ಪಾಟೀಲ್ರು ಬಹಳ ಸಮಾಧಾನ ಚಿತ್ತದಿಂದ ಆಕಿಗೆ ಸಹಕಾರ ಕೊಟ್ಕೊಂಡು ಕುಂತಿದ್ರು. ನಮ್ಮ ಭಾರತೀಯ ರೈಲ್ವೆಯಲ್ಲಿನ ಜನರಲ್ ಬೋಗಿಗಳು ನಮಗ ತಾಳ್ಮೆಯನ್ನು ಕಲಿಸ್ತಾವು. ತಾಳ್ಮೆ ಅನ್ನೋದು ಒಂಟಿ ಜೀವಕ್ಕೆ ಬರಂಗಿಲ್ಲ. ತಾಳ್ಮೆ ಅನ್ನೋದು ಗದ್ದಲದ ಜೀವನ ನೋಡಿದವಂಗ ಬರ್ತದ. ಅದಕ್ಕೆ ಅವಾಗ ಗದ್ದಲ ಇದ್ದಲ್ಲೇ ಹೋಗಿ ಸ್ವಲ್ಪ ದಿವಸ ಇದ್ದು ಬರ್ಬೇಕಂತೇಳಿ ನನಗ ಅನಿಸ್ತೈತಿ. ಅವಳು ಅಲ್ಲಿ ಆ ಇಬ್ರು ಸಹಾಯಕಿಯರೊಂದಿಗೆ ಮಹಾರಾಣಿ ಕುಂತಿದ್ಲು. ಆ ಇನ್ನೊಂದು ಹುಡುಗಿ ಒಂದು ಚೀಲ ಹಿಡ್ಕೊಂಡಿದ್ಲು. ಅದ್ರಾಗ ಎಲಿ ಅಡಿಕೆ ಮತ್ತ ಒಂದು ಸುಣ್ಣದ ಡಬ್ಬಿ ಇದ್ವು. ಆಕಿ ಪಾನ್ ಬೀಡ ಮಾಡ್ತಿದ್ಲು. ಮಹಾರಾಣಿ ತನ್ನ ಬಾಯಾಗಿನ ರಸ ಉಗುಳಿದ ತಕ್ಷಣ ಆ ಹುಡುಗಿ ಮಹಾರಾಣಿಗೆ ಒಂದು ಪಾನ್ ಬೀಡ ಅವಳ ಕೈಯಾಗ ಇಡ್ತಿದ್ಲು. ಆ ಮಹಾರಾಣಿ ಪಾಟೀಲ್ರು ಮತ್ತ ಶಿವಾನಂದರ ಮಾತು ಬಹಳ ಲಕ್ಷ್ಯ ಕೊಟ್ಟು ಕೇಳ್ತಿದ್ಲು. ಮತ್ತ ಪಾಟೀಲ್ರ ಮಾತಿಗೆ ತಲೆ ಅಲ್ಲಾಡಿಸಿ ಸಮ್ಮತಿ ಸೂಚಿಸ್ತಿದ್ಲು. ಪಾಪ ಬಾಯಾಗಿನ ರಸದಿಂದಾಗಿ ಆಕಿಗೆ ಮಾತಾಡಕ ಆಗ್ತಿರ್ಲಿಲ್ಲ. ಆ ಟ್ರೈನಿನ ಇಂಜಿನ್ ಹೊರೆ ಹೊರುವ ಪ್ರಾಣಿ ಹೆಂಗ ಮಂದಿಯನ್ನ ಹೊತ್ಕೊಂಡು ಅವಾಗ ಸಿಳ್ಳೆ ಹೊಡ್ಕೊಂತ ಚುಕ್ ಬುಕ್ ಗಾನ ಮಾಡ್ಕೊಂತ ಕತ್ತಲ್ದಾಗ ಎದರಿಕಿ ಹಿಲ್ದಂಗ ಹೊಂಟಿತ್ತು. ಒಂದು ಚಿಕ್ಕ ಕ್ಯಾಶ್ ಬ್ಯಾಗ್ ಅನ್ನ ಮೊಣಕೈಗೆ ನೇತು ಹಾಕೊಂಡಿದ್ದವ ಪ್ಯಾಸೇಜಿನ ಪಕ್ಕದ ಕಿಟಕಿ ಮಗ್ಗಲ್ದಾಗಿನ ಒಂಟಿ ಸೀಟ್ನ್ಯಾಗ ಮತ್ತೊಬ್ಬ ಮನುಷ್ಯನ ಕುಟಾಗ ಅರ್ಧ ಸೀಟು ಹಂಚ್ಕೊಂಡು ಕುಂತಿದ್ದ. ಅವರಿಬ್ಬರ ಎದಿ ಮೇಲಿನ ಪಾಕೆಟಿನಾಗ ಇದ್ದಂತ ನೀಲಿ ಪುಸ್ತಕಗಳು ಹಣಿಕಿ ನೋಡ್ಲಿಕ್ಕತ್ತಿದ್ವು. ಅವುಗಳ ಮ್ಯಾಗ SW ರೈಲ್ವೆ ಅಂತ ಚಿನ್ನದಂತ ಅಕ್ಷರದಾಗ ಮುದ್ರಣ ಮಾಡಿದ್ರು. ಅವರು ರೈಲ್ವೆದಾಗ ಕೆಲಸ ಮಾಡ್ತಾರಂತ ನಂಗ ಗೊತ್ತಾತು. ಅವನ್ನ ನೋಡಿ ಅವರಿಬ್ರು ಬಹಳ ದೊಡ್ಡ ಮನುಷ್ಯರಂಗ ಕುಂತಿದ್ರು. ಅವರ ನಡತ್ಯಾಗ ಒಂದು ರೀತಿ ವಿಚಿತ್ರವಾದ ಶಿಸ್ತಿತ್ತು. ಅವರಿಬ್ರಾಗ ಒಬ್ಬ ಕರಿ ಪ್ಯಾಂಟು ಬಿಳಿ ಅಂಗಿ ತೊಟ್ಕೊಂಡಿದ್ದ. ಅವ ಬಹಳ ಕರ್ರಗಿದ್ದ. ಅವ ತನ್ನ ಅಂಗಿ ಕಾಲರು ಬೆವರಿಂದ ಮತ್ತು ಧೂಳಿಂದ ಹಾಳಾಗಬಾರ್ದು ಅಂತೇಳಿ ಒಂದು ಹಸಿರು ನೀಲಿ ಹಳದಿ ಚೆಕ್ಸ್ ಗೆರೆಗಳಿದ್ದ ಕರವಸ್ತ್ರ ಮಡಚಿ ತನ್ನ ಕಾಲರಿಗೆ ಹಾಕೊಂಡಿದ್ದ. ಅವ ತನ್ನ ಮೈ ಬಣ್ಣಕ್ಕಿಂತ ಕರ್ರಗಿದ್ದ ತನ್ನ ಮೀಸಿ ಬಹಳ ಚಿಕ್ಕದಾಗಿ ನೀಟಾಗಿ ಕತ್ತರಿಸಿದ್ದ. ಮತ್ತ ದಾಡಿನ ನೀಟಾಗಿ ಬೋಳಿಸ್ಕೊಂಡಿದ್ದ. ಅವ ತನ್ನ ತಲೆಗೂದಲನ್ನು ಬಹಳ ಚಂದಾಗಿ ಕತ್ತರಿಸ್ಕೊಂಡಿದ್ದ. ಅವನ ನೋಡಿದ್ರ ಹಜಾಮ್ರ ಅಂಗಡಿಯಿಂದ ನೇರವಾಗಿ ಟ್ರೈನ್ ಒಳಕ ಬಂದನ ಅನ್ನಿಸ್ಲಿಕ್ಕತ್ತಿತ್ತು. ಅವ ಒಂದು ಮಲಯಾಳಿ ಪುಸ್ತಕ ಓದ್ಲಿಕ್ಕತ್ತಿದ್ದ. ಆ ಪುಸ್ತಕದ ಮುಖಚಿತ್ರದಾಗಿನ ಒಂದು ದಪ್ಪ ಹೆಂಗಸು ತನ್ನ ಎದಿ ಮೇಲಿನ ದಪ್ಪ ಕಣಿವೆ ತೋರ್ಸ್ಲಿಕ್ಕತ್ತಿದ್ಲು. ಆಕಿನೂ ಹಣಿ ಮ್ಯಾಗ ದೊಡ್ಡ ಕಾಸಿನ ಗಾತ್ರದ ಕುಂಕುಮ ಇಟ್ಕೊಂಡಿದ್ಲು. ಆಕೆ ಕಣ್ಣು ಹೊಡೆದು ತುಟಿಲೆ ನಾಲ್ಗಿ ಕಚ್ಚಿ ಮುಗುಳ್ನಗಿ ಕೊಡ್ಲಿಕ್ಕತ್ತಿದ್ಲು. ಆಕಿನೂ ಎಲಿ ಅಡಿಕೆ ಹಾಕಿಕೊಳ್ಳೋ ಮಹಾರಾಣಿ ಇದ್ದಂಗ ಇದ್ಲು. ಅವರಿಬ್ರು ನಡಕ ಒಂದು ವ್ಯತ್ಯಾಸ ಅಂದ್ರ ಚಿತ್ರದಾಗ ಇದ್ದಾಕಿ ಬೆಳ್ಳಗಿದ್ಲು. ಆ ಇನ್ನೊಬ್ಬ ಬೂದಿ ಬಣ್ಣದ ಪ್ಯಾಂಟು ಹಸಿರು ಅಂಗಿ ತೊಟ್ಕೊಂಡಿದ್ದ. ಅವನ ಮೀಸಿ ಸ್ವಲ್ಪ ಬೆಳ್ಳಗಾಗಿತ್ತು. ತಲೆಯಾಗಿನ ಕೂದಲೆಲ್ಲ ಹೆಚ್ಚು ಕಡಿಮೆ ಉದುರಿ ಹೋಗಿದ್ವು. ಅವ ಒಂದು ಮಲಯಾಳಿ ಸುದ್ದಿ ಪತ್ರಕ್ಕೆ ಓದ್ಲಿಕ್ಕತ್ತಿದ್ದ. ಟ್ರೈನಿನ್ಯಾಗ ಬಹಳ ಮಂದಿ ತಾವು ಯಾವ್ಯಾವ ಜಾಗದಾಗಿದ್ರು ಮತ್ತು ಯಾವ್ಯಾವ ಬಂಗ್ಯಾಗಿದ್ರು ಅದ ಜಾಗದಾಗ ಮತ್ತ ಅದ ಬಂಗ್ಯಾಗ ತೂಕಡಿಸ್ಲಿಕ್ಕತ್ತಿದ್ರು. ನಿದ್ರಾದೇವಿ ಅವರಿಗೆಲ್ಲ ತನ್ನ ವಶಕ್ಕ ತಗೊಂಡ್ ಬಿಟ್ಟಿದ್ಲು. ಟ್ರೈನು ಕತ್ಲಾ ಸೀಳ್ಕೊಂತ ಚುಕ್ ಬುಕ್ ಲಾಲಿ ಹಾಡು ಹೇಳ್ಕೊಂತ ಹೊಂಟಿತ್ತು. ಟ್ರೈನು ಅರ್ಧ ತಾಸು ಓಡಿತ್ತು. ಆವಾಗ ಆ 30 ವರ್ಷದವ ಬಹಳ ಆಳವಾದಂತ ದೃಷ್ಟಿ ಬಿಟ್ಟು ಎಲ್ಲಾರ ಚಲನವಲನ ದುರ್ಗುಟ್ಟಿ ನೋಡ್ಲಿಕ್ಕತ್ತಿದ್ದ. ಯಾರ ಸ್ವಲ್ಪ ಎಡಕ ಬಲಕ ಜರುಗಿದ್ರ ಅವ ಅವರನ್ನ ನೋಡ್ತಿದ್ದ. ಸುದ್ದಿ ಓದ್ತಾ ಇದ್ದವ ಏನಾರ ಪುಟ ತಿರುವಿ ಹಾಕಿದ್ರ ಅವಂಗ ನೋಡ್ತಿದ್ದ. ಪುಸ್ತಕ ಓದ್ತಾ ಇದ್ದವ ಏನಾರ ಅಪ್ಪಿ ತಪ್ಪಿ ತಲಿ ಮ್ಯಾಕ ಎತ್ತಿದ್ರ ಅವಂಗ ನೋಡ್ತಿದ್ದ. ಮಹಾರಾಣಿ ಉಗ್ಲಾಕ ಅನುವು ಮಾಡಾಕ ಪಾಟೀಲ್ರು ಸ್ವಲ್ಪ ಹಿಂದ ಸರದ್ರ ಅವ ಅವ್ರನ್ನ ನೋಡ್ತಿದ್ದ. ಅವ ಹುಡುಗಿಯರ್ ಏನಾರ ಕರವಸ್ತ್ರ ಇಲ್ಲಾಂದ್ರ ಪಾನ್ ಬೀಡ ಆಕಿಗೆ ಕೊಟ್ರ ಅವ ಅವರನ್ನ ದುರ್ಗುಟ್ಕೊಂಡು ನೋಡ್ತಿದ್ದ. ಅವ ನನ್ನ ಪೂರಾ ಗಮನ ಸೆಳೆದು ಬಿಟ್ಟ. ನಾ ಅವಂಗ ಕುತೂಹಲದಿಂದ ಗಮನಿಸ್ಲಿಕ್ಕತ್ತಿದ್ದೆ. ಅವ ಯಾವುದೋ ಒಂದು ಕಾರಣಕ್ಕ ಬಹಳ ಕಾತರದಿಂದ ಇದ್ದ. ಮತ್ತ ಅವ ತನ್ನ ಕಿಸೆಗಳನ್ನ ಬಹಳ ಸಾರಿ ತಡ್ಕ್ಯಾಡಿದ. ಅವ ಮಂಜರ್ ಪಾಟ್ ಅರಿಬಿಲೆ ಹೊಲೆದ ಬನಿಯನ್ ಮ್ಯಾಗ ಬುಷ್ ಶರ್ಟ್ ಹಾಕೊಂಡಿದ್ದ.
ಉದ್ದನ ಪಟಾಪಟ್ಟಿ ನಾಡಿ ಚಡ್ಡಿ ಮ್ಯಾಗ ಲುಂಗಿ ಕಟ್ಕೊಂಡಿದ್ದ. ಅವನ ಅಂಗ್ಯಾಗ 3, ಬನಿಯನ್ಯಾಗ 3 ಮತ್ತು ಆ ಚಡ್ಡ್ಯಾಗ 2 ಕಿಸೆಗಳಿದ್ವು. ಅವ ಆ ಎಲ್ಲ ಕಿಸೆಗಳಿಗೆ ಮ್ಯಾಲಿಂದ ಮೇಲೆ ಕೈ ಹಾಕಿ ಹುಡುಕಿದ. ಅವೆಲ್ಲ ಖಾಲಿ ಇದ್ವು. ಅರ್ಧ ತಾಸ್ನ್ಯಾಗ ತನ್ನ ಬಲಗೈನವ ಏನಿಲ್ಲ ಅಂದ್ರೂ 10 ಸಾರಿ ಆ ಎಲ್ಲ ಕಿಸೆದಾಗ ಹಾಕಿ ನೋಡಿರ್ಬೋದು. ಹಂಗ ಅವನ ಎಡಗೈ ಕೂಡ 10 ಸಾರಿ ಆ ಕಿಸೆಗಳನ್ನೆಲ್ಲ ಹುಡುಕಾಡ್ತು. ಮೊದಲು ಅವ ಯಾವುದೋ ಬಹಳ ಕಿಮ್ಮತ್ತಿನ ವಸ್ತು, ಇಲ್ಲಾಂದ್ರ ಕೈ, ಇಲ್ಲಾಂದ್ರ ರೊಕ್ಕ ಟ್ರೈನಿಗೆ ಬರುವಾಗ ಮರ್ತು ಬಂದಿರಬೇಕು, ಅದನ್ನ ಹುಡ್ಕಾಕತ್ತಿರಬೇಕು ಅಂತ ನಾ ಅನ್ಕೊಂಡೆ. ಅವ ತನ್ನ ಖಾಲಿ ಪಾಕೆಟ್ಗಳ ಹುಡುಕಾಟ ಮುಂದುವರಿಸಿದ್ದ. ನಾ ಅನ್ಕೊಂಡೆ ಅವನಿಗೆ ಯಾವುದೋ ವಿಚಿತ್ರ ಮಾನಸಿಕ ಕಾಯಿಲೆ ಇರಬೇಕು. ಈ ಮಾನಸಿಕ ರೋಗಗಳ ತಜ್ಞರು ಹೇಳ್ತಾರಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರು ವೈದ್ಯಕೀಯ ಪರಿಷತ್ತುಗಳಲ್ಲಿ ತಮ್ಮ ದವಾಖಾನೆಗಳಿಗೆ ಬರುವ ರೋಗಿಗಳನ್ನು ಅಭ್ಯಾಸ ಮಾಡಿ ತಮ್ಮ ಸಿದ್ಧಾಂತಗಳನ್ನು ಮಂಡಿಸುವಾಗ 1 ಮಿಲಿಯನ್ ಜನರಲ್ಲಿ ಒಬ್ಬರಿಗೆ ಬರುವ ಕಾಯಿಲೆ ಅಂತ ಕೆಲವು ಕಾಯಿಲೆಗಳ ಬಗ್ಗೆ ಹೇಳ್ತಾರಲ್ಲ, ಹಂಗ ಅವನ ಕಾಯಿಲೆಯೂ ಇರಬೇಕು ಅಂದ್ಕೊಂಡೆ. ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಿದ್ದ ಮಿಲಿಯನ್ ಗಟ್ಟಲೆ ಪ್ರಯಾಣಿಕರಾಗ ತಮ್ಮ ಕಿಸೆಗಳನ್ನ ಸತತ ಗಾಬರಿಯಾಗಿ ವಿಚಿತ್ರಾಗಿ ಹುಡುಕಾಡ್ತಿದ್ದವ ಅಂದ್ರ ಅವನೊಬ್ಬನ ಇರಬೇಕು. ಅವ ಹೆಂಗ ಹುಡ್ಕೋತಿದ್ದ ಅಂದ್ರ ಅವನ ಹುಡುಕಾಟದಿಂದ ಅವನ ಖಾಲಿ ಕಿಸೆದಾಗಿನ ಗಾಳಿಯಿಂದ ಏನಾರ ಹುಡ್ತೈತಿ ಅನ್ನುವಂಗ ಹುಡುಕ್ಲಿಕ್ಕತ್ತಿದ್ದ. ನಾನು ಶಿವಾನಂದಗ ತಿವಿದು ಅವನ ಗಮನನ ಆ ವಿಚಿತ್ರ ಮನುಷ್ಯನ ಮೇಲೆ ಬೀರಿಸಿದೆ. ಶಿವಾನಂದನು ಅವನ ಕುತೂಹಲದಿಂದ ನೋಡಾಕ ಶುರು ಮಾಡಿದ. ಅವನನ್ನು ಕುತೂಹಲದಿಂದ ನೋಡಾಕತ್ತಿದ್ದ. ನಮ್ಮ ಕಣ್ಣುಗಳಿಂದ ವಿಚಲಿತನಾದ ಅವ ತನ್ನ ಕಿಸೆಗಳಲ್ಲಿದ್ದ ತನ್ನ ಕೈ ಹೊರಕ್ಕ ತೆಗೆದು ಬೆರಳುಗಳನ್ನು ಹಾಕಿ ಕೈ ಕಟ್ಟಿದ. ನಾವು ಅವನ ನೋಡೋದು ನಿಲ್ಸಿದ್ವಿ. ಅವ ತನ್ನ ಕಣ್ಣು ಗುಡ್ಡಿ ಜೋರಾಗಿ ಎಡಕ್ಕ ಬಲಕ್ಕ ತಿರ್ಸ್ಕೊಂತ ನಮ್ಮನ್ನ ವಾರಿಗಣ್ಣಿಲೆ ನೋಡ್ಲಿಕ್ಕತ್ತಿದ್ದ. ಅವ ನನ್ನಿಂದ ಬರೇ 2 ಫೂಟ್ ದೂರ ಇದ್ದ. ಆ ಲಮಾಣಿ ಮುದುಕಿ ಒಬ್ಳ ಅವನ ಮತ್ತ ನನ್ನ ನಡುವ ಇದ್ಲು. ನನಗ ಇದ್ದಕ್ಕಿದ್ದಂಗ ಹೆದರಿಕೆ ಆತು. ಏನಂದ್ರ ಅವನ ಕಿಸೆಗಳನ್ನು ಹುಡುಕಾಡೋ ಮಾನಸಿಕ ಕಾಯಿಲೆ ಹೆಚ್ಚಾಗಿ ನನ್ನ 206 ಮೂಳೆಗಳನ್ನು ಮುರಿಯೋ ಕಾಯಿಲೆ ಆಗ್ಬಿಟ್ರೆ ನನ್ನ ಗತಿ ಏನು? ನಾನು ಅವನನ್ನ ನೋಡ್ತಿದ್ದಂತ ನನ್ನ ಕಣ್ಗಳನ್ನು ಹದ್ದು ಬಸ್ತಿನಾಗ ಇಟ್ಕೊಂಡೆ. ನಾನು ಮಹಾರಾಣಿನ ಮತ್ತ ಆಕೆಯ ಸೇವಕಿಯರನ್ನ ನೋಡ್ಲಿಕ್ಕತ್ತಿದ್ದೆ. ಆಕೆ ಭಾರತೀಯ ರೈಲ್ವೆ ಟ್ರೈನಿನ ಜನರಲ್ ಬೋಗಿಯೊಳಗ ಪ್ರಯಾಣ ಮಾಡುವಾಗ ತಾನು ಅರಮನೆಯೊಳಗೆ ಇರುವಂತ ಆರಾಮವನ್ನು ಕಲ್ಪಿಸಿಕೊಂಡಿದ್ದನ್ನ ನೋಡಿ ನಂಗ ಆಕೆ ಬಾಳೆಹಣ್ಣಿನ ನಾಡಿನ ಸರ್ವಾಧಿಕಾರಿಯನ್ನ ಉರುಳಿಸ್ಲಿಕ್ಕೆ ಯೋಜನೆ ಹಾಕ್ಲಿಕ್ಕತ್ತಿರೋ ಪಾತಕ ಲೋಕದ ರಾಣಿ ಹಂಗ ಕಂಡ್ಲು. ಎಲ್ಲಿದ್ರೂ ಸುಖವಾಗಿರೋ ಇಂಥ ಮಂದಿ ನಿಜವಾಗಿ 4 ಮಂದಿಗೆ ಮಾದರಿ. ಎಲ್ಲ ಇದ್ದು ಯಾವುದೋ ಸುಖವನ್ನ ಅರಸಿ ಹೊಂಟ ಮಂದಿ ಸಮಾಜಕ್ಕ ಮಾರಕ. ಅವರು ದೊಡ್ಡ ಅರಮನೆ ಕಟ್ಟಿದ್ರು ಅದರಿಂದ ಅವರು ಸುಖವಾಗಿ ಇರಂಗಿಲ್ಲ. ಅವರು ಕುಟಾಗ ಇರೋರು ಸುಖವಾಗಿ ಇರಂಗಿಲ್ಲ. ಅದಕ್ಕೆ ನಾನು ಅನ್ಕೋತೀನಿ, ನಾವು ಮೊದಲು ಸುಖ ಶಾಂತಿ ಪಡಿಬೇಕು, ಆಮೇಲೆ ಅರಮನೆ ಕಟ್ಟಬೇಕು. ಮಹಾರಾಣಿಯ ಎಡಕ ಒಂದು ಮುದಿ ಮುಸ್ಲಿಂ ದಂಪತಿಗಳಿದ್ರು. ಅವರ ಮಗ್ಗಲ್ದಾಗ ಎಡಕ ನನ್ನ ಮುಂದೆ ಚೆನ್ನಾಗಿ ಅರಬಿ ಹಾಕೊಂಡಂತ 2 ಹುಡುಗರು ಕುಂತಿದ್ರು. ಅವರಾಗ ಒಬ್ಬ 10 ವರ್ಷದವ ಇದ್ದ, ಇನ್ನೊಬ್ಬ 7 ವರ್ಷದವ. ಅವರ ಅಪ್ಪ ಅಮ್ಮ ಮಗಳಾಗಿನ ಕಂಪಾರ್ಟ್ಮೆಂಟ್ನ್ಯಾಗ ಕುಂತಿದ್ರು. ಅವರಪ್ಪ ಮಿಲಿಟರಿ ಅಧಿಕಾರಿ ಆಗಿದ್ದ ಅನ್ನೋದು ಅವನ ರೂಪ, ನಡತಿ ಮತ್ತು ಗುಣದಾಗ ಎದ್ದು ಕಾಣ್ತಿತ್ತು. ನಾನು ಕುಂತಿದ್ದ ಬೆಂಚಿನ ಕಿಟಕಿ ಮಗ್ಗಲ್ದಾಗ ಒಂದು ದಡೂತಿ ವಿದೇಶಿ ಹೆಣ್ಮಗಳಿದ್ಲು. ಆಕೆ ನೀಲಿ ಜೀನ್ಸ್ ಪ್ಯಾಂಟು ಮತ್ತು ಒಂದು ಗಾಢ ನೀಲಿ ಟಿ ಶರ್ಟ್ ಹಾಕೊಂಡಿದ್ಲು. ಅವಳ ಟಿ ಶರ್ಟಿನ ಮ್ಯಾಗ ಅಮೆರಿಕದ ಫ್ಲಾಗ್ ಇತ್ತು. ಅದರ ಕೆಳಗ ಅಂಕಲ್ ಶ್ಯಾಮ್ ಅಂತ ಬರ್ದಿದ್ರು. ಅವಳು ಸುಮಾರು 5.5 ಅಡಿ ಎತ್ತರ ಇದ್ಲು. ಅವಳನ್ನ ನೋಡಿ ನಾನು ಆಕೆಗೆ 30 ವರ್ಷ ಆಗಿರ್ಬೇಕು ಅನ್ಕೊಂಡಿದ್ದೆ. ಆಮೇಲೆ ಪಾಟೀಲ್ ಆಕೆಗೆ ಮಾತಾಡ್ಸೋ ಗೊತ್ತಾತು, ಆಕೆಗೆ ಬರೀ 22 ವರ್ಷ ವಯಸ್ಸಾಗಿತ್ತು. ಆಕೆ ತನ್ನ ಕಾಲಿಗೆ ಒಂದೇ ಒಂದು ಬೆಳ್ಳಿ ಚೈನು ಹಾಕಿದ್ಲು. ಅವಳ 2 ಕೈಗಳಿಗೆ ಬಹಳ ಚೆಂದಾಗಿ ಮೆಹಂದಿ ಹಚ್ಕೊಂಡಿದ್ಲು. ಆಕೆನೂ ಹಣಿ ಮ್ಯಾಗ ಕುಂಕುಮ ಹಚ್ಕೊಂಡಿದ್ಲು. ಆಕೆ ತನ್ನ ಮೈಯನ್ನೆಲ್ಲ ಒಂದು ಸ್ಲೀಪಿಂಗ್ ಬ್ಯಾಗ್ ಒಳಕ ತೂರಿಸಿ
ತನ್ನ ಎರಡೂ ಕೈಗಳು ಮತ್ತು ತಲೆ ಅಷ್ಟ ಹೊರಕ ಬಿಟ್ಟಿದ್ಲು. ಆಕಿ ತನ್ನ ಎರಡೂ ಕಾಲುಗಳನ್ನ ತನ್ನ ಬ್ಯಾಗ್ ಮೇಲೆ ಇಟ್ಕೊಂಡು ಸ್ವಲ್ಪ ನಿದ್ದೆ ಮಾಡೋದು ಮತ್ತೆ ಸ್ವಲ್ಪ ಸುತ್ತಮುತ್ತಲಿನ ಮಂದಿನ ಕಣ್ ಬಿಟ್ಟು ನೋಡೋದು ಮಾಡ್ತಿದ್ಲು. ಅವಳ ಬ್ಯಾಗ್ ಭಾರಿ ವಜನ್ ಇದ್ದಿರ್ಬೇಕು. ಯಾಕಂದ್ರೆ ಆಕೆ ಅದನ್ನ ತಗೊಂಡು ಟ್ರೈನ್ ಹತ್ತಾಕ ಬಹಳ ತ್ರಾಸು ತಗೊಳಕತ್ತಿದ್ಲು. ರೈಲ್ವೆ ಯಾರ್ಡಿನಿಂದ ಆರಾಮವಾಗಿ ತನ್ನ ಟವೆಲ್ ಇಟ್ಟು ಸೀಟನ್ನು ಕಾಯ್ದಿರಿಸಿದ್ದ ಕೂಲಿ ಆಕೆಗೆ ಆ ಸೀಟನ್ನು 50 ರೂಪಾಯಿ ಇಸ್ಕೊಂಡು ಬಿಟ್ಟು ಕೊಟ್ಟಿದ್ದ. ಆಕೆ ಏನಾದ್ರೂ ಆ ಕೂಲಿಗೆ ರೊಕ್ಕ ಕೊಟ್ಟಿರಲಿಲ್ಲ ಅಂದ್ರ ಆಕೆಗೆ ತನ್ನ ಲಗೇಜ್ ತಗೊಂಡು ಆ ಬೋಗಿಯೊಳಕ ಭಾರತೀಯರೊಂದಿಗೆ ಸ್ಪರ್ಧಿಸಿ ನುಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದ್ರ ಅಮೆರಿಕ ಭಾರತದ ಮುಂದೆ ಸೋತು ಹೋಗ್ಬಿಡ್ತಿತ್ತು. ಅವಳ ಎಡಕ್ಕ ಮತ್ತೊಬ್ಬ ವಿದೇಶಿಗ ಕುಂತಿದ್ದ. ಅವ ಬಹಳ ತೆಳ್ಳಗ ಎತ್ತರಾಗಿ ಇದ್ದ. ಅವ ಏನಿಲ್ಲ ಅಂದ್ರೂ 6.5 ಅಡಿ ಎತ್ತರ ಇದ್ದ. ಅವ ಬಿಳೆ ಕುರ್ತಾ ಪೈಜಾಮ ಹಾಕೊಂಡಿದ್ದ ಮತ್ತ ತನ್ನ ಅಣಿ ಮ್ಯಾಗ ದಪ್ಪನದು ಉದ್ದಕ್ಕ ಕುಂಕುಮದ ನಾವ ಬಳ್ಕೊಂಡಿದ್ದ. ಅವ ಕೂಲಿಗೆ ರೊಕ್ಕ ಏನೂ ಕೊಡ್ಲಿಲ್ಲ. ಆದ್ರೂ ಆ ಕೂಲಿ ಅವಂಗ ಆ ಸೀಟನ್ನ ಅಕ್ಕಿ ಕೂಟಾಗ ಬಂದಿದ್ದಕ್ಕ ಉಚಿತವಾಗಿ ಕೊಟ್ಟ. ಆ ವಿದೇಶಿಗ ಮತ್ತು ಶಿವಾನಂದನ ನಡಕ ಒಬ್ಬ ಮನುಷ್ಯ ತನ್ನ ತಲಿನ ಬಿಳೆ ಅರ್ವಿ ಚೀಲ್ದಾಗ ಮುಚ್ಕೊಂಡು ಚಂದಾಗಿ ನಿದ್ದೆ ಮಾಡ್ಕೊಂತ ಜೋರಾಗಿ ಗೊರಕಿ ಹೊಡೆಯಕತ್ತಿದ್ದ. ಮತ್ತ ಮ್ಯಾಲಿಂದ ಮೇಲೆ ಅವ ಆ ವಿದೇಶಿಗನ ಮೇಲೆ ಮತ್ತ ಶಿವಾನಂದನ ಮೇಲೆ ಬೀಳ್ತಿದ್ದ. ಅವನ ಬ್ಯಾಗಿನ ಮೇಲೆ ಕೆಂಪು ಅಕ್ಷರದಾಗ 3 birds ಬನಿಯನ್ಸ್ ಅಂಡ್ ಅಂಡರ್ವೇರ್ಸ್ ಅಂತ ಇಂಗ್ಲಿಷ್ ಮತ್ತು ತಮಿಳ್ನ್ಯಾಗ ಮುದ್ರಿಸಿದ್ರು. ಅವುಗಳ ಉತ್ಪಾದಕನ ವಿಳಾಸ ಮತ್ತು ಫೋನ್ ನಂಬರ್ಗಳನ್ನ ಆ ಬ್ಯಾಗಿನ ಮೇಲೆ ಮುದ್ರಿಸಿದ್ರು. ಯಾರಿಗಾದ್ರೂ ಬನಿಯನ್ಗಳು ಮತ್ತು ಚಡ್ಡಿಗಳು ಬೇಕಾಗಿದ್ರ ಆ ಚೀಲ ನೋಡಿ ನೇರವಾಗಿ ವಿಳಾಸದಾರರನ್ನ ಸಂಪರ್ಕಿಸಬಹುದಾಗಿತ್ತು. ನಂಗ ಮೊದಲು ಆ ವ್ಯಕ್ತಿ ನೋಡಿ ಅವ ಯಾವುದೋ ಪಾತಕ ಲೋಕದವ ಇರಬೇಕು, ಇಲ್ಲ ಅಂದ್ರ ಭಾರಿ ಭಯೋತ್ಪಾದಕರ ಗ್ಯಾಂಗಿನವ ಇರಬೇಕು ಅಂದ್ಕೊಂಡು ಹೆದರಿಕೆ ಆತು. ಆದ್ರೆ ಅವನ ಕಾಲಿನ ಕೆಳಗಿದ್ದ 2 ಭಾರಿ ಟಾರ್ಪಾಲಿನ ಚೀಲಗಳನ್ನು ನೋಡಿದ ಅವ ತಮಿಳುನಾಡಿನ ತಿರುಪೂರಿಂದ ಬಂದಿರುವ ಬನಿಯನ್ ಮತ್ತು ಚಡ್ಡಿಗಳ ಮಾರಾಟ ಮಾಡುವ ಅಲೆಮಾರಿ ಮಾರಾಟಗಾರ ಅಂತ ಗೊತ್ತಾತು. ಕೆಲವು ಮಂದಿ 2 ಬೆಂಚುಗಳ ಮಧ್ಯೆ ನಿಂತಿದ್ರು. ಅವರು ಅಲ್ಲಿದ್ದ ಲಗೇಜುಗಳು ಮತ್ತು ಆ ನೆಲದ ಮೇಲೆ ಕುಳಿತಿದ್ದ ಹುಡುಗಿಯರ ನಡುವೆ ನಿಂತ್ಕೊಳ್ಳೋದಕ್ಕ ಸರ್ಕಸ್ ಮಾಡ್ತಿದ್ರು. ಸ್ವಲ್ಪ ಹೊತ್ತಿನ ನಂತರ ಟ್ರೇನು ಸಾವರ್ಡೆ ಅಂದ್ರ ಕುರ್ಚೋರಿಯಂ ಸ್ಟೇಷನ್ನ್ಯಾಗ ನಿಂದಿರ್ತು. ಅಲ್ಲಿ ಬಹಳ ಮಂದಿ ಇಳಿದು ಹೋದ್ರು. ಹಂಗಾಗಿ ಬಹಳ ಮಂದಿಗೆ ಕುಂದ್ರಕ ಜಾಗ ಸಿಕ್ತು. ಟ್ರೇನು ಮತ್ತ ಚಾಲು ಆಗಿಂದ ಜನರಿಂದ ಮುಚ್ಚಿ ಹೋಗಿದ್ದ ಕಿಟಕಿಗಳು ಕಾಣಲಿಕ್ಕೆ ಶುರು ಆದವು. ಮತ್ತ ಉಸಿರಾಡ್ಲಿಕ್ಕೆ ಜಾಸ್ತಿ ಜಾಗ ಸಿಕ್ತು. ನೆಲದ ಮೇಲೆ ಕುಂತಿದ್ದ ಕೆಲವು ಮಂದಿಗೆ ಕೇಳಿಕೊಂಡು ಜಾಗನ ಹೊಂದಿಸ್ಕೊಂಡು ಆ ಲಮಾಣಿ ಮುದುಕಿ ಆರಾಮಾಗಿ ನೆಲದ ಮೇಲೆ ಮಲ್ಕೊಂಡ್ಬಿಡ್ತು. ಜನ ಎಲ್ಲ ಇಳಿದು ಹೋಗಿದ್ರಿಂದ ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಆತು. ಬಾಳಿನ ಪ್ರಯಾಣದಾಗೂ ಗೊತ್ತು ಪರಿಚಯ ಇಲ್ಲದ ಬಹಳಷ್ಟು ಜನರ ಕೂಟ ಇರೋದ್ರ ಬದಲಿ ಗೊತ್ತು ಪರಿಚಯ ಇರೋ ಸ್ವಲ್ಪ ಮಂದಿ ಕೂಟಾಗ ನಕ್ಕೊಂತ ಮಾತಾಡ್ಕೊಂತ ಇದ್ರ ಜೀವನ ಎಷ್ಟು ಚಂದ ಅನ್ನಿಸ್ತು. ಪಾಟೀಲ್ರ ಬಗ್ಗೆ ತಮ್ಮ ಕಾಲಂತ್ಯಕ್ಕ ಇದ್ದಂತ ಒಂದು ಮೇಟಿ ಅರಿವ್ಯಾಗ ಕಸೂತಿ ಹಾಕಿದ ಕೈ ಚೀಲನ ಹೊರಕ ಎಳೆದ್ರು. ಆ ಚೀಲದಿಂದ ಒಂದು ದಪ್ಪಾಗಿ ತೂಕಾಗಿದ್ದಂತ ಪ್ಲಾಸ್ಟಿಕ್ ಚೀಲ ತೆಗೆದ್ರು. ಅದರಿಂದ 3 ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಚೀಲಗಳನ್ನ ತೆಗೆದ್ರು. 2 ಅಲೆಮಾರಿ ಮಾರಾಟಗಾರರ ದೊಡ್ಡ ದೊಡ್ಡ ಚೀಲಗಳ ಮೇಲೆ ಇಟ್ರು. ಒಂದನ್ನ ತೆಗೆದು ಶಿವಾನಂದಗೆ ಕೊಟ್ಟು ಬಿಚ್ಚಾಕ ಹೇಳಿದ್ರು. ಶಿವಾನಂದ ಆ ಚೀಲ ಬಿಚ್ಚಿದ. ಅದ್ರಾಗ ಶೇಂಗಾ ಉಂಡಿಗಳು ಇದ್ವು. ಪಾಟೀಲ್ರು ಅವನ ಸುತ್ತಮುತ್ತ ಎಲ್ಲರಿಗೂ ಹಂಚಾಕ ಹೇಳಿದ್ರು. ನಾನು ಒಂದು ಉಂಡಿ ತಗೊಂಡೆ. ಶಿವಾನಂದ ನೆಲದ ಮೇಲೆ ಕುಂತಿದ್ದ ಹುಡುಗಿಯರ ಮುಂದೆ ಚೀಲ ಹಿಡಿದ. ಅವರ ಮಹಾರಾಣಿ ಪರವಾನಗಿ ಕೊಟ್ಟ ಮೇಲೆ ಆ ಹುಡುಗಿಯರು ಒಂದೊಂದು ಉಂಡಿ ತಗೊಂಡ್ರು. ಶಿವಾನಂದ ಆ ಚಿಕ್ಕ ಹುಡುಗರ ಮುಂದೆ ಚೀಲ ಹಿಡಿದಾಗ ಆ ಹುಡುಗರು ಆಸೆ ಕಣ್ಣುಗಳಿಂದ ಅವನ್ನ ನೋಡಿದ್ರು. ಆದ್ರೆ ತಗೊಳಕ ಧೈರ್ಯ ಮಾಡಲಿಲ್ಲ. ಅವರು ತಮ್ಮ ಅಮ್ಮನ್ನ ನೋಡಿದ್ರು. ಸಣ್ಣವ ಅಪ್ಪ ಉಂಡಿ ಅಂದ. ಅದಕ್ಕೆ ಆ ಮಿಲಿಟರಿ ಅಧಿಕಾರಿ ತಾನು ಕುಂತಲ್ಲಿಂದ ತನ್ನ ಬಲಗೈ ತೋರು ಬೆರಳನ್ನ ಎಡಕ್ಕ ಬಲಕ್ಕ ಅಲ್ಲಾಡಿಸಿ ನಾಯಿಗೆ ತರಬೇತಿ ಕೊಡವ ತನ್ನ ನಾಯಿ ಮುಟ್ಟಬಾರದನ್ನ ಮುಟ್ಟಾಕ್ ಹೋದ್ರೆ ಹೇಳ್ತಾನಲ್ಲ ಹಂಗ ನೋ ನೋ ಅಂತ ಅಂದ. ಆ ಹುಡುಗರು ಉಂಡಿ ತಿನ್ನಬೇಕನ್ನೋ ಆಸೆ ಹತ್ತಿಕ್ಕೆ
ಸುಮ್ಕ ಆಟ ಆಡ್ಕೊಂತ ಇದ್ರು. ಆ ಮುಸ್ಲಿಂ ದಂಪತಿಗಳು ಮತ್ತು ತಿರುಪೂರಿನ ಅಲೆಮಾರಿ ಮಾರಾಟಗಾರ ತಮ್ಮ ಕಣ್ಣನ್ನ ತೆಗಿಲಿಲ್ಲ. ಶಿವಾನಂದ ವಿದೇಶಿ ಹುಡುಗಿ ಮುಂದೆ ಚೀಲ ಹಿಡ್ದ. ಅದಕ್ಕೆ ಅವಳು ಅವು ಏನು ಅಂದ್ಲು. ಅದಕ್ಕೆ ಪಾಟೀಲ್ರು ಇಂಗ್ಲಿಷ್ನಾಗ ಅವು ಶೇಂಗಾ ಉಂಡಿ, ಅವು ಬಹಳ ಪೌಷ್ಟಿಕ, ಅವು ಟಾನಿಕ್ ಇದ್ದಂಗ ತಿನ್ನು, ಅವು ಬಹಳ ಚಲೋ ಅದಾವು ಅಂದ್ರು. ಅವಳು ಒಂದು ಉಂಡಿ ಎತ್ಕೊಂಡ್ಲು. ಪಾಟೀಲ್ರು ಒಂದನ್ನ ಎತ್ಕೊಂಡ್ರು. ಶಿವಾನಂದನು ಒಂದು ಉಂಡಿ ತಗೊಂಡು ದೊಡ್ಡ ಟಾರ್ಪಾಲಿನ ಚೀಲದ ಮೇಲೆ ಆ ಉಂಡಿ ಚೀಲನ ಇಟ್ಟ. ಆ ಅಮೆರಿಕಾದ ಹುಡುಗಿ ಅಂಜುತ್ತಾ ಅಳುಕುತ್ತಾ ಉಂಡಿಗೆ ತನ್ನ ಮುಂದಿನ ಹಲ್ಲಾಗ ಮೆತ್ತಗ ಕಚ್ಚಿ ಒಂದು ಚಿಕ್ಕ ತುಣುಕು ಬಾಯಿಗೆ ಹಾಕೊಂಡ್ಲು. ಅದು ಅವಳಿಗೆ ಪಸಂದಾಗಿರ್ಬೇಕು. ಅದಾದ್ಮೇಲೆ ಸ್ವಲ್ಪ ದೊಡ್ಡ ತುಣುಕನ್ನು ತಿಂದ್ಲು. ಮತ್ತ ಬೇಗ ಆ ಉಂಡಿ ಮುಗಿಸಿ ಬಿಟ್ಲು. ಅವಳು ಪಾಟೀಲ್ರಿಗೆ ನಾ ಇನ್ನೊಂದು ತಗೊಳ್ಳ ಅಂದ್ಲು. ಪಾಟೀಲ್ರು ಆ ಉಂಡಿ ಚೀಲ ಎತ್ತಿ ಆಕಿಗೆ ಕೊಟ್ರು. ಆಕಿ 2 ಉಂಡಿ ತಗೊಂಡು ಒಂದನ್ನ ಎತ್ತರದ ಮನುಷ್ಯಾಗ ಕೊಟ್ಲು. ತಾವೊಂದು ತಿಂದ್ಲು. ಅವನಿಗೂ ಉಂಡಿ ಬಹಳ ಪಸಂದಾಗಿರ್ಬೇಕು. ಅವ ಇನ್ನೊಂದು ಎತ್ಕೊಂಡು ತಿಂದ. ಆಕಿ 4 ತಿಂದು ಮುಗಿಸಿದ್ಲು. ನಾನು ಆಕಿಗೆ ಜಾಸ್ತಿ ತಿನ್ಬೇಡ, ಹೊಟ್ಟೆ ಬ್ಯಾನೆ ಆಗ್ತೈತಿ ಅಂತ ಹೇಳಿದೆ. ಆಕಿ ತಲೆ ಏನು ಕೆಡಿಸ್ಕೊಳ್ಳಿಲ್ಲ. ಪಾಟೀಲ್ರು 2 ಚೀಲಗಳನ್ನ ಬಿಚ್ಚಿದ್ರು. ಒಂದ್ರಾಗ ಕರ್ಜಿಕಾಯಿಗಳಿದ್ವು, ಇನ್ನೊಂದ್ರಲ್ಲಿ ಒಣ ಒಗ್ಗರಣೆ ಅವಲಕ್ಕಿ ಇದ್ವು. ಆ ಹುಡುಗಿ ಕರ್ಜಿಕಾಯಿ ತಿಂದ್ಲು, ಮತ್ತ ಸ್ವಲ್ಪ ಅವಲಕ್ಕಿ ತಿಂದ್ಲು. ಆಕಿಗೆ ಅವಲಕ್ಕಿ ಬಹಳ ಖಾರ ಆಗಿತ್ತು. ಖಾರ ಖಾರ ಅನ್ಕೊಂತ ಬಹಳ ನೀರು ಕುಡಿದ್ಲು. ಆ ಎತ್ತರದ ಮನುಷ್ಯ ಆಕಿನ ನೋಡಿ ನಗ್ಲಿಕತ್ತಿದ್ದ. ಪಾಟೀಲ್ರು ಆಕಿ ಕುಟಾಗ ಮಾತಿಗೆ ಹಚ್ಕೊಂಡ್ರು. ಅವ್ರು ಆಕಿ ಎಲ್ಲಿಂದ ಬಂದಾಳ, ಏನ್ ಕೆಲಸ ಮಾಡ್ತಾಳ ಎಂದೆಲ್ಲ ಕೇಳಿದ್ರು. ಆಕಿ ಮ್ಯಾನೇಜ್ಮೆಂಟ್ನಾಗ ಪದವಿ ಪಡೆದಿದ್ಲು. ಕೆಲಸ ಸೇರೋದಕ್ಕಿಂತ ಮೊದಲು ಲೋಕ ಸುತ್ತಾಡ್ಕೊಂತ ಭಾರತಕ್ಕ ಬಂದಿದ್ಲು. ಆಕಿ ಉತ್ತರ ಕೆರೋಲಿನಾದ ಆಕಿ. ಅಷ್ಟರಲ್ಲಿ ಎತ್ತರದ ಮನುಷ್ಯ ಶಿವಾನಂದನ್ ಕೊಟ್ಟಾಗ ಆರಾಮಾಗಿ ಮಾತಾಡಕ ಶುರು ಮಾಡಿದ್ದ. ಅವ ಜರ್ಮನ್ ದೇಶದವ. ಅವ ತನ್ನ ಹೆಸರು ಹೇಳಿದ. ಆದ್ರ ನಾನು ಅವನ ಹೆಸರು 3 ಸಾರಿ ಹೇಳಿದ್ರು ಸರಿದಂಗ ಹೇಳಕ ಬರ್ಲಿಲ್ಲ. ಪಾಟೀಲ್ರು ಆಕಿ ಕುಟಾಗ ಬಹಳ ಸಲಿಗೆಲೆ ಮಾತಾಡಕತ್ತಿದ್ರು. ಮುದುಕ ಬಹಳ ರಸಿಕದಾನ ಅಂತ ಮನಸ್ಸಿನಾಗ ಅಂದ್ಕೊಂಡೆ. ಪಾಟೀಲ್ರು ಆಕಿ ಕೈ ಹಿಡ್ಕೊಂಡು ಅವಳ ಹಿಂದಿನ ಜೀವನ ಮತ್ತು ಮುಂದಿನ ಜೀವನದ ಬಗ್ಗೆ ಬಹಳ ಕತಿ ಕಟ್ಟಿ ಏನೇನ ಹೇಳಕತ್ತಿದ್ರು. ಆ ಚಿಕ್ಕ ಹುಡುಗರು ಮತ್ತು ಹುಡುಗಿಯರು ಅವ್ರನ್ನ ನೋಡ್ಲಿಕ್ಕತ್ತಿದ್ರು. ಆ ಅಮೆರಿಕಾದ ಹುಡುಗಿ ಪಾಟೀಲ್ರು ಹೇಳಿದ್ದಕ್ಕೆಲ್ಲ ಬೆರಗಾಗಿ ಹಲ್ ಬಿಟ್ಕೊಂತ ನಗಾಕತ್ತಿದ್ಲು. ನಮ್ಮ ಭಾರತದ ಗಂಡಸರು ಹುಡುಗಿಯರಂತೆ ಹತ್ರ ಆಗಾಕ ಕೈ ನೋಡಿ ಭವಿಷ್ಯ ಹೇಳ್ತೀವಿ ಅಂತ ಸುಳ್ಳು ಹೇಳೋದಂತೂ ಬಹಳ ಸಾಮಾನ್ಯ. ಅದು ತಮಗೂ ಗೊತ್ತೈತಿ. ಅಷ್ಟ್ರಾಗ ಬೋಳ್ ತಲಿ ಮಲಯಾಳಿ ತನ್ನ ಕಿಶಾಗಿಂದ ಬೀಡಿದೊಂದು ಪ್ಯಾಕ್ ತೆಗೆದು ಕೈಯಾಗ ಹಿಡ್ಕೊಂಡು ತನ್ನ ಕುಟಾಗ ಸೀಟು ಹಂಚ್ಕೊಂಡಿದ್ದವಂಗ ಕಡ್ಡಿ ಪೆಟ್ಟಿ ಕೊಡಾಕ ಕೇಳಿದ. ಅವರಿಬ್ರು ತಾವು ಓದಾಕತ್ತಿದ್ದ ಪತ್ರಿಕೆಗಳನ್ನ ಮಡಚಿ ಬದಿಗಿಟ್ಟು ರಾಯಲ್ ಆಗಿ ಬೀಡಿ ಸೇದ್ಲಿಕತ್ತಿದ್ರು. ಆವಾಗ ತನ್ನ ಕಿಶೆಗಳನ್ನು ಹುಡುಕೊಂತ ಕುಂತಿದ್ದ ಮನುಷ್ಯ ತನ್ನ ಹುಡುಕಾಟ ನಿಲ್ಲಿಸಿ ಅವರನ್ನ ಬಹಳ ಗಂಭೀರವಾಗಿ ನೋಡ್ಲಿಕ್ಕತ್ತಿದ್ದ. ಅವನ ಕಣ್ಣು ಗುಡ್ಡೆಗಳು ಅವರ ಕೈಯಿಂದ ಬಾಯಿಗೆ ಮೇಲೆ ಕೆಳಗೆ ಹೋಗುತ್ತಿದ್ದ ಬೀಡಿಯನ್ನ ನೋಡೋದು ಬಿಟ್ರ ಮತ್ತ ಏನೂ ನೋಡಾಕತ್ತಿರ್ಲಿಲ್ಲ. ಆ ಲಮಾಣಿ ಮುದುಕಿ ಟ್ರೈನಿನ ಚುಕ್ ಬುಕ್ ಗಾನಕ್ಕಿಂತ ಜೋರಾಗಿ ಗೊರಕಿ ಹೊಡಿಲಿಕ್ಕತ್ತಿದ್ಲು. ಹುಡುಕಾಟದ ಮನುಷ್ಯ ಬೋಳು ತಲಿಯವನ ಮುಂದ ಬೀಡಿ ಸಲುವಾಗಿ ತನ್ನ ಕೈ ಚಾಚಿದ. ಅವನಿಗೆ ಬೀಡಿ ಮತ್ತು ಕಡ್ಡಿ ಪೆಟ್ಟಿ ಎರಡೂ ಕೊಟ್ಟ. ಅವೆರಡನ್ನು ಇಸ್ಕೊಂಡು ಬಾಯಾಗ ಬೀಡಿ ಇಟ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಎದೆಯ ಆಳದವರೆಗೆ ಹೊಗೆ ಎಳ್ಕೊಂಡು ಬೀಡಿ ಸೇದಾಕ ಶುರು ಮಾಡಿ ಕಡ್ಡಿ ಪೆಟ್ಟಿ ಮಲಯಾಳಿಗೆ ಕೊಟ್ಟು ಧನ್ಯವಾದಗಳು ಸರ್ ಅಂದ. ಆ ಮಲಯಾಳಿ ಅವನಿಗೊಂದು ಮುಗುಳ್ನಗಿ ಕೊಟ್ಟು ಕಡ್ಡಿ ಪೆಟ್ಟಿ ಮತ್ತು ಬೀಡಿ ಪ್ಯಾಕೆಟ್ ಅನ್ನ ತನ್ನ ಕಿಸೆಗೆ ಸೇರಿಸಿದ. ರಾಮ್ಯ ಬಹಳ ಕಲಾತ್ಮಕವಾಗಿ ಬೀಡಿ ಸೇದಕತ್ತಿದ್ದ. ತನ್ನ ಬಲಗೈಯಾಗಿನ ತೋರು ಬೆರಳು ಮತ್ತು ಹೆಬ್ಬೆರಳಲ್ಲಿ ಬೀಡಿ ಹಿಡ್ಕೊಂಡು ತನ್ನ ತುಟಿಗಳ ನಡುವೆ ಇಟ್ಟ. ಎದೆಗೂಡಿನ ತುಂಬ ಹೊಗೆ ಎಳ್ಕೊಂಡು ಬೀಡಿನ ಅದೇ ಬೆರಳುಗಳಲ್ಲಿ ಹಿಡ್ಕೊಂಡು ತಟ್ಟನೆ ಬೀಡಿನ ತುಟಿಗಳಿಂದ ತೆಗೆದು ಕೈ ಉದ್ದಾಕ ಚಾಚಿ ತಾನು ಬಗ್ಗಿ ತನ್ನ ಹೊಕ್ಕಳನ್ನ ಬೀಡಿ ಹೊಗೆನ ಸೀಟಿ ಉದ್ಕೊಂತ ಬಿಡ್ತಿದ್ದ. ಆಮೇಲೆ ತನ್ನ ಗದ್ದ ಮ್ಯಾಕ ಎತ್ತಿ ಸೀಲಿಂಗ್ ನೋಡ್ಕೊಂತ ವಿಚಿತ್ರ ದನಿ ಮಾಡ್ಕೊಂತ ದಮ್ಮು ಎಳ್ದ. ಬೀಡಿ ಎಳೆಯುವಾಗ ಅದರ ತುದಿಯಾಗಿನ ಬೆಂಕಿ ಒಳೆಲಿಕತ್ತಿತ್ತು.
ಅವ ಆ ಬೀಡಿನ ಹಿಡ್ಕೊಳಕ ಆಗಂಗಿಲ್ಲ, ಕೈ ಸುಡ್ತೈತಿ ಅನ್ನೋ ತನಕ ಸೇದಿದ. ಆ ಮಲಯಾಳಿಗಳು ಅವ ಮಾಡೋ ನಾಟಕನ ನೋಡ್ಕೊಂತ ತಾವು ಬೀಡಿ ಸೇದ್ಕೊಂತ ಕುಂತಿದ್ರು. ಅವರು ಬೀಡಿ ಸೇದಿ ಮುಗಿಸೋದಕ್ಕಿಂತ ಮೊದಲು ಅವನ ಬೀಡಿ ಮುಗಿತು. ಅವ ಆ ಬೀಡಿಯ ಬೆಂಕಿ ತನ್ನ ಅಂಗಾಲಿಗೆ ತಿಕ್ಕಿ ಆರಿಸಿದ. ಅವ ಮತ್ತೊಂದು ಬೀಡಿ ಸಲುವಾಗಿ ಮತ್ತೆ ಮಲಯಾಳಿ ಮುಂದೆ ತನ್ನ ಕೈ ಚಾಚಿದ. ಆ ಮಲಯಾಳಿ ಅವನಿಗೆ ಮತ್ತೆ ಬೀಡಿ ಮತ್ತು ಕಡ್ಡಿ ಪೆಟ್ಟಿ ಕೊಟ್ಟ. ರಾಮ್ಯ ಅವನ ಇಸ್ಕೊಂಡು ಕುಂತಲ್ಲೇ ಮಂಡಿ ಯೂರಿ ಬಗ್ಗೆ ಮಲಯಾಳಿಗಳಿಗೆ ಧನ್ಯವಾದಗಳು ಸರ್ ಅಂದ. ಅದಕ್ಕೆ ಮಲಯಾಳಿ ಒಳ್ಳೆಯದು ಅಂದ. ಈ ಸಾರಿನೂ ಅವ ಬೀಡಿನ ಮೊದಲಿನಂಗ ಸೇದಿದ. ಆದ್ರೆ ಒಂದ ವ್ಯತ್ಯಾಸ ಅಂದ್ರ ಅವ ಬಗ್ಗಿ ಹೊಕ್ಕಳ ನೋಡ್ಕೊಂಡು ಮೂಗಿನ ಒಳಾಕ ಎಳಿತಿದ್ದ, ಮತ್ತ ಗದ್ದ ಮೇಲೆ ಮಾಡ್ಕೊಂಡು ಹೊಗಿ ರಿಂಗ್ಗಳನ್ನ ಮಾಡ್ಕೊಂತ ಹೊಗಿ ಬಿಡ್ತಿದ್ದ. ಆ ಸಣ್ಣ ಹುಡುಗರು ಅವ ಆಡೋ ಆಟ ನೋಡಿ ಟ್ರೈನಿನ್ಯಾಗ ಇದ್ದ ಬ್ಯಾರೆಯವ್ರಿಗಿಂತ ಬಾಳ ಮೋಜು ತಗೊಂಡ್ರು. ಆ ಜರ್ಮನ್ ಪ್ರವಾಸಿ ನಂಗ ಟ್ರೈನಿನ್ಯಾಗ ಧೂಮಪಾನ ಮಾಡ್ಬೋದೇನು ಅಂದ. ಸಹ ಪ್ರಯಾಣಿಕರು ಅಡ್ಡ ಮಾಡಲಿಲ್ಲ ಅಂದ್ರೆ ಸೇದ್ಬಹುದು ಅಂತ ಅವನಿಗೆ ಹೇಳಿದೆ. ಅವ ತನ್ನ ಕುರ್ತಾದ ಕಿಸೆಯಿಂದ ಒಂದು ಸಿಗರೆಟ್ ಪ್ಯಾಕ್ ತೆಗೆದು ಪಾಟೀಲ್ರಿಂದ ತನ್ನ ಭವಿಷ್ಯವನ್ನು ತಿಳ್ಕೊಳಕತ್ತಿದ್ದ ಅಮೆರಿಕಾದ ಹುಡುಗಿಗೆ ಒಂದು ಸಿಗರೇಟು ಕೊಟ್ಟ. ಇಬ್ರು ಸಿಗರೇಟು ಸೇದ್ಲಿಕ್ಕತ್ತಿದ್ರು. ಆ ಹುಡುಗಿ ಕೈ ತಪ್ಪಲ್ಲ ಅಂತ ಪಾಟೀಲ್ರಿಗೆ ಸ್ವಲ್ಪ ಮಾರಿ ಮ್ಯಾಗ ಸಿಟ್ಟಾತು. ರಾಮ್ಯ ತನ್ನ ಎರಡನೇ ಬೀಡಿನೂ ಬಹಳ ಲಘುನ ಮುಗಿಸಿ ಬೋಳು ತಲೆಯವನಿಗೆ ಮತ್ತೊಂದು ಬೀಡಿ ಸಲುವಾಗಿ ಕೈ ಚಾಚಿದ. ಅವ ಸ್ವಲ್ಪ ಬ್ಯಾಸರ ಮಾಡ್ಕೊಂಡ್ರು ಏನು ಹೇಳ್ದನ ಒಂದು ಬೀಡಿ ಮತ್ತ ಕಡ್ಡಿ ಪೆಟ್ಟಿ ಕೊಟ್ಟ. ಆ ಹುಚ್ಚ ಮೂರನೇ ಬೀಡಿನೂ ಬಹಳ ಲಘುನ ಮುಗಿಸಿದ. ಮತ್ತೊಂದು ಬೀಡಿ ಕೇಳಿದ. ಅಷ್ಟೊತ್ತಿಗೆ ಆ ಮಲಯಾಳಿಗಳು ತಾವು ಬೀಡಿ ಸೇದುವುದು ನಿಲ್ಲಿಸಿ ತಾವು ತಂದಿದ್ದ ಪತ್ರಿಕೆಗಳಲ್ಲಿ ಒಂದೊಂದು ತಗೊಂಡು ಓದುಕೊಂತ ಕುಂತ್ರು. ಅವರ ಕೈ ಚೀಲದಾಗ ಒಂದೊಂದು ಡಜನ್ ಚಿಕ್ಕ ಚಿಕ್ಕ ಮಲಯಾಳಿ ಪತ್ರಿಕೆಗಳಿದ್ದವು. ಆ ಬೋಳು ತಲಿ ಮಲಯಾಳಿಗೆ ಬಹಳ ಕಿರಿಕಿರಿ ಅನ್ನಿಸ್ತು. ಆದ್ರ ಆ ಇನ್ನೊಬ್ಬ ಮಲಯಾಳಿ ಅವನಿಗೆ ಸಮಾಧಾನ ಮಾಡಿ ರಾಮ್ಯಾಗ ಬೀಡಿ ಕೊಡಾಕ ಹೇಳಿದ. ಆ ಬೋಳು ತಲಿಯವ ಬ್ಯಾಸ್ರಿ ಕೀಲೆ ಒಂದು ಬೀಡಿ ಮತ್ತ ಕಡ್ಡಿ ಪೆಟ್ಟಿ ಕೊಟ್ಟು ಮತ್ತ ಕೇಳಬೇಡ ಅಂದ. ಆ ಹುಚ್ಚ ತನ್ನ ಹಣಿನ ಬೋಳು ತಲಿಯವನ ಕಾಲಿನ ಮುಂದಿನ ನೆಲಕ ಕಲಾವಿದರು ಅಥವಾ ನಾಟಕ ಮಾಡೋರು ನಿರ್ದೇಶಕರಿಂದ ಅಥವಾ ನಿರ್ಮಾಪಕರಿಂದ ಅಥವಾ ಮಂತ್ರಿಗಳಿಂದ ಯಾವುದಾದ್ರೂ ಪ್ರಶಸ್ತಿ ಪಡೆಯುವಾಗ ನೆಲ ಮುಟ್ಟಿ ಅವರಿಗೆ ಧನ್ಯವಾದ ಹೇಳ್ತಾರಲ್ಲ, ಹಂಗ ಹಚ್ಚಿ ಧನ್ಯವಾದಗಳು ಸರ್ ಅಂದ. ಆ ಮಲಯಾಳಿ ಬಹಳ ಖುಷಿ ಆದ. ರಾಮ್ಯ ಮತ್ತ ಆಟ ಆಡ್ಕೊಂತ ನಾಟಕ ಮಾಡ್ಕೊಂತ ಬೀಡಿ ಸೇದಿದ. ಆ ಬೀಡಿನೂ ಬಹಳ ಲಘುನ ಸೇದಿ ಮುಗಿಸಿ ಬೆಂಕಿಯನ್ನ ಚಿವುಟಿ ಆರಿಸಿದ. ರಾಮ್ಯ ಮೊದಲು ಎಂದೂ ಬೀಡಿ ಕೀಳಲಿಲ್ಲದವನಂಗ ಮತ್ತ ಆ ಬೋಳತ್ತಲೆ ಮಲಯಾಳಿ ಮುಂದೆ ಕೈ ಚಾಚಿ, ಸರ್, ನಾನು ನಿಮ್ಮಿಂದ ಬೀಡಿ ಕೀಳಿದಾಗ ನನಗೆ ಸಿಗುವ ಆನಂದವನ್ನು ಸವಿಯಲೇ ಎಂದ. ಆ ಬೋಳು ತಲೆಯುವ ಮುಖಪುಟದಾಗ ಭಾರಿ ದಪ್ಪನ ಹೆಂಗಸು ಬಿಳಿ ಸೀರೆ ಸುತ್ತಕೊಂಡು ಜಲಪಾತದಂತೇಲಿ ತೊಯ್ದಿದ್ದು ಚಿತ್ರ ಇದ್ದಂತ ಪತ್ರಿಕೆ ಓದೋದ್ರಾಗ ಬಹಳ ಖುಷಿಯಾಗಿ ಮೈ ಮರ್ತಿದ್ದ. ಅವ ರಾಮ್ಯಾನ ನಾಟಕೀಯ ಮಾತು ಕೇಳಿ ಖುಷಿಯಾಗಿ ತನ್ನ ಕಿಶೆದಾಗಿನ ಬೀಡಿ ಕಟ್ಟು ತೆಗೆದು 5 ಬೀಡಿ ಎಣಿಸಿ ಅವನಿಗೆ ಕೊಟ್ಟ. ಮತ್ತ ಕಡ್ಡಿ ಪೆಟ್ಟಿನೂ ಕೊಟ್ಟ. ನಾನು ತಮಗೆ ಬೀಡಿ ಸೇದುವುದನ್ನು ಮುಂದುವರೆಯಿಸಿರಿ ಎಂದು ಕೇಳಿಕೊಳ್ಳಲೆ ಅಂತ ನಕ್ಕೊಂತ ಅಂದ. ಈ ನಾಟಕನ ಟ್ರೈನಿನ್ಯಾಗ ನೋಡ್ತಿದ್ದವರೆಲ್ಲ ನಕ್ರು. ಹಂಗಾಗಿ ಮಕ್ಕೊಂಡಿದ್ದಂತ ಬಾಳ ಮಂದಿಗೆ ನಿದ್ರಾ ಭಂಗ ಆತು. ಗುಡ್ಡದಂಗ ಬಿತ್ಕೊಂಡು ಮಕ್ಕೊಂಡಿದ್ದಂತ ಮುದುಕಿ ಎದ್ದು ಕುಂತ್ಕೊಂಡ್ಲು. ಆ ಬೀಡಿ ಸೇದುತ್ತಿದ್ದವನನ್ನು ನೋಡಿ ರಾಮ್ಯ ಬೀಡಿ ಸೇದ್ಬೇಡ ಅಂದ್ಲು. ಅವ ಆಕಿಗೇನು ಹೇಳ್ದನ ತನ್ನ ಮಂಗ್ಯಾನಂತ ಆಟ ಆಡ್ಕೊಂತ ಬೀಡಿ ಸೇದ್ಕೊಂತ ಅದರ ಮಜಾ ತಗೊಳ್ಳಲಿಕ್ಕತ್ತಿದ್ದ. ಅವ ಆ 5 ಬೀಡಿನ 5 ನಿಮಿಷದಾಗ ಸೇದಿ ಮುಗಿಸಿದ. ದಾನ ಧರ್ಮ ಮಾಡ್ಲಿಕ್ಕೂ ಒಂದು ಮಿತಿ ಇರ್ತೈತಿ. ಬೋಳು ತಲಿ ಮಲಯಾಳಿದು ತಲಿ ಕೆಟ್ಟು 12ನೇ ಆಗಿ ಹೋತು. ರಾಮ್ಯ ಮತ್ತ ಬೀಡಿಗೆ ಕೈ ಚಾಚಿದ. ಆ ಮಲಯಾಳಿ ಸಿಟ್ಟಿಲೆ ಎದ್ದು ಟಾಯ್ಲೆಟಿನೊಳಕ ಹೋಗಿ ಕುಂತು ಬಿಟ್ಟ. ಅವ ಆ ಕಡೆ ಹೋಗಿದ್ದು ನೋಡಿ ರಾಮ್ಯಾಗ ದಿಗಿಲು ಬಡಿತು. ಅವ ಸುತ್ತಲೂ ನೋಡಿದ. ಅವ ನನಗೆ ನೋಡಿ, ಸರ್, ನೀವು ಬೀಡಿ ಸೇದ್ತೀರೇನ್ರಿ ಅಂದ. ನಾನು ಇಲ್ಲ ಅಂದೆ. ಸರ್, ನಿಮ್ಮಂತಕ ಬೀಡಿ ಅದಾವೇನ್ರಿ ಅಂದ. ಇಲ್ಲ ಅಂದೆ.
ರಾಮ್ಯಾನನ್ನು ನೋಡುತ್ತಿದ್ದ ಜರ್ಮನಿಗರಿಗೆ ಅವನ ಮೇಲೆ ಕನಿಕರ ಆಗಿ ತನ್ನ ಸಿಗರೇಟ್ ಪ್ಯಾಕ್ ಅನ್ನು ಅವನ ಮುಂದೆ ಹಿಡಿದ. ಅದಕ್ಕೆ ರಾಮ್ಯ ಬಹಳ ಸಂಭಾವಿತನಂಗ, ತಪ್ಪಾತ್ರಿ ಸರ್, ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕಾರಕ, ಅದಕ್ಕೆ ನಾನೆಂದು ಸಿಗರೇಟು ಸೇದಂಗಿಲ್ಲ, ನಿಮ್ಮಂತೇಲೆ ಇದ್ರ ಬೀಡಿ ಕೊಡ್ರಿ ಅಂದ. ಅವನ ಮಾತು ಕೇಳಿ ನಾ ದಂಗ ಬಡದೆ. ಜರ್ಮನಿಗರಿಗೆ ಅವನ ಮಾತು ಅರ್ಥ ಆಗ್ಲಿಲ್ಲ. ಪಾಟೀಲ್ರು ಅವನಿಗೆ ಇಂಗ್ಲಿಷ್ನ್ಯಾಗ ಎಲ್ಲ ತಿಳಿಸಿ ಹೇಳಿದ್ರು. ಅದನ್ನೆಲ್ಲ ಕೇಳಿದ ಜರ್ಮನಿಯವ ಮತ್ತು ಅಮೆರಿಕದಾಕಿ ಬಹಳ ನಕ್ರು. ಜರ್ಮನಿಯವ ಪಾಟೀಲ್ರಿಗೆ ಬೀಡಿ ಸೇದೋದ್ರಿಂದ ಆರೋಗ್ಯಕ್ಕೆ ಹಾನಿ ಇಲ್ಲೇನು ಅಂತ ಕೇಳಿದ. ಅದಕ್ಕೆ ಮಾಸ್ತರು, ಏನು ಸೇದಿದ್ರು ಒಂದ, ಆದ್ರೆ ಬೇರೆಯವರು ಸೇದ್ ಬಿಟ್ಟ ಹೋಗಿ ಸೇದೋದಂದ್ರ ಬಹಳ ಕೆಟ್ಟದ್ದು ಅಂದ್ರು. ಅದಕ್ಕೆ ಜರ್ಮನಿಯವ ಓ ಸಾರಿ ಅಂತ ಹೇಳಿದ. ಆ ಇಬ್ರು ಪ್ರವಾಸಿಗರು ತಮ್ಮ ತಮ್ಮ ಕೈಯಾಗಿನ ಬೆಂಕಿ ಹಚ್ಚಿದ್ದ ಸಿಗರೇಟುಗಳನ್ನ ಕಿಟಕಿಯಿಂದ ಹೊರಾಕ ಒಕ್ಕಟ್ಟಿ ಬಿಟ್ರು. ಅಷ್ಟ್ರಾಗ ಬಾಕಲದಂತೆಕ ಕುಂತಿದ್ದ ಮಂದ್ಯಾಗ ಒಬ್ಬವ ರಾಮ್ಯಾಗ ಒಂದು ಬೀಡಿ ಕೊಟ್ಟ. ಅದಕ್ಕೆ ರಾಮ್ಯ, ಧನ್ಯವಾದ ಸರ್, ನಿಮ್ಮಂತೆಕ ಕಡ್ಡಿ ಪೆಟ್ಟಿ ಐತೇನ್ರಿ ಅಂತ ಕೇಳಿದ. ಆ ಮನುಷ್ಯನಂತೆಕ ಕಡ್ಡಿ ಪೆಟ್ಟಿ ಇರಲಿಲ್ಲ. ಆಗ ಜರ್ಮನಿಯವ ಅವನಿಗೆ ಗ್ಯಾಸ್ ಲೈಟರ್ ಕೊಡಾಕ ಹೋದ. ರಾಮ್ಯ ಅದನ್ನ ಮುಟ್ಟಾಕ ಸಹಿತ ಹೆದರಿದ. ಸರ್, ಗ್ಯಾಸ್ ಲೈಟರ್ಗಳು ಬಹಳ ಅಪಾಯಕಾರಿ, ಅವು ಸ್ಫೋಟ ಆಗ್ತಾವ ಮತ್ತ ಮೈ ಕೈಗೆ ಗಾಯ ಮಾಡ್ತಾವ, ಅವನ್ನ ನನ್ನ ಮುಂದೆ ಹಿಡಿಬ್ಯಾಡ್ರಿ ಅಂತೇಳಿ ಮುದುಡಿಕೊಂಡು ದೂರ ಸರಿದ. ಅವನ ಮಾತು ನಮಗೆ ಬಹಳ ಮೋಜು ಅನಿಸ್ತು. ಆ ಹುಚ್ಚಂಗ ಗ್ಯಾಸ್ ಲೈಟರ್ ಬಗ್ಗೆ ತನ್ನದೇ ಆದ ವಿಚಿತ್ರ ವಿಚಾರ ಇದ್ವು. ಟಾಯ್ಲೆಟಿನಂತೆ ಇದ್ದವ ಒಬ್ಬ ರಾಮ್ಯಾಗ ಕಡ್ಡಿ ಪೆಟ್ಟಿ ಕೊಟ್ಟ. ರಾಮ್ಯ ಅವನಿಗೆ ಧನ್ಯವಾದ ಹೇಳಿ ಬೀಡಿ ಸೇದಲಿಕ್ಕೆ ಶುರು ಮಾಡಿದ. ಆ ಬೀಡಿನೂ 1 ನಿಮಿಷದಾಗ ಸೇದಿ ಆಗಿತ್ತು. ಅವ ತನಗೆ ಬೀಡಿ ಕೊಟ್ಟವನಿಗೆ ಇನ್ನೊಂದು ಬೀಡಿ ಕೊಡ್ರಿ ಅಂತ ಕೇಳಿದ. ಅವನಿಗೆ ಬೀಡಿ ಕೊಡಂಗಿಲ್ಲ ಅಂದ. ಅವನಿಗೆ ಬೀಡಿ ಕೊಡಂಗಿಲ್ಲ ಅಂದ. ಅದಕ್ಕೆ ರಾಮ್ಯ ಎದ್ದು ಬಾಕ್ಲಾದಂತೆ ಹೋಗಿ ಅವನ ಕೈ ಹಿಡಿದು ಬೀಡಿ ಕೊಡ್ರಿ ಅಂತ ಅನ್ಕೊಂತ ಅವನನ್ನ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡಿದ. ಬಾಕ್ಲಾದಿಂದ ಬಿದ್ದು ಬಿಟ್ಟೇನು ಅಂತ ಹೆದರಿ ಅವ ಎದ್ದು ಟಾಯ್ಲೆಟಿನಂತೆ ಹೋಗಿ ಜಾಗೃತಾಗಿ ನಿಂತ್ಕೊಂಡ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರ ರಾಮ್ಯನ ತಳ್ಳಾಟದಾಗ ಅವ ಓಡೋ ಟ್ರೈನಿನಿಂದ ಕೆಳಕ ಬಿದ್ದು ಬಿಡ್ತಿದ್ದ. ಅಷ್ಟ್ರಾಗ ಬೋಳು ತಲೆಯ ಮಲಯಾಳಿ ತನ್ನ ಸೀಟಿಗೆ ವಾಪಸ್ಸಾದ. ಅವ ನಿಂತ್ಕೊಂಡು ಟ್ರೈನಿನ ಮಂದಿಗೆ ಕೈ ಮುಕ್ಕೊಂತ ರಾಮ್ಯಾಗ ಯಾರೂ ಬೀಡಿ ಕೊಡಬ್ಯಾಡ್ರಿ ಅಂತ ಕೇಳ್ಕೊಂಡ. ರಾಮ್ಯಾನ ಹುಚ್ಚು ನೋಡ್ತಿದ್ದಂತ ಮಂದಿ ಬ್ಯಾಸತ್ತಿದ್ರು. ಅಲ್ಲಿಯ ತನಕ ಸಂಭಾವಿತ ಮನುಷ್ಯನಂಗ ಬೀಡಿ ಕೇಳುತ್ತಿದ್ದ ರಾಮ್ಯ ಟ್ರಾಫಿಕ್ ಜಂಕ್ಷನ್ನ್ಯಾಗ ಭಿಕ್ಷಾ ಕೇಳೋನಂಗ ಬೀಡಿ ಕೇಳಾಕ ಶುರು ಮಾಡಿದ. ಅವ ಬೀಡಿ ಸಲುವಾಗಿ ಎಲ್ಲರಿಗೂ ಕೈ ಮುಗ್ದ, ಕಾಲಿಗೆ ಬಿದ್ದ, ತಲೆ ಬಗ್ಗಿಸಿದ. ಆದ್ರೆ ಯಾರೂ ಅವನಿಗೆ ಕನಿಕರ ತೋರಿಸ್ಲಿಲ್ಲ. ಅವ ಎಲ್ಲರಿಗೂ ಒಂದು ಪೀಡೆ ಆಗಿಬಿಟ್ಟಿದ್ದ. ನಿದ್ದಿಗೆ ಜಾರಿದ್ದ ಮುದುಕಿ ಮತ್ತ ಕಣ್ಣು ಬಿಟ್ಟು ತನ್ನ ಮಗಂಗ ಬಂದಿದ್ದಂತ ದುರ್ಗತಿ ನೋಡಿದ್ಲು. ಅವನ ಮೇಲೆ ಅವಳಿಗೆ ಮಮಕಾರ ಹುಟ್ಟಿ ಆಕೆ ಯಾರ ನನ್ನ ಮಗಗೆ ಒಂದು ಬೀಡಿ ಕೊಡ್ರಿ ಅಂತ ಕೇಳಿದ್ಲು. ಆಕಿ ಮಾತಿಗೆ ಯಾರು ಕಿವಿ ಕೊಡ್ಲಿಲ್ಲ. ಅವಳು ತನ್ನ ಮಗಂಗ ಬಹಳ ಕಾಳಜಿ ಮಾಡುವಂತ ಆಕಿ. ಯಾವಾಗ ಯಾರು ಆಕಿ ಮಗಂಗ ಒಂದು ಬೀಡಿ ಕೊಡ್ಲಿಲ್ಲ, ಆವಾಗ ಆಕಿ ದನಿ ಎತ್ತರಿಸಿ ಬೋಗ್ಯಾಗ ಎಲ್ಲರೂ ಕೇಳುವಂಗ ಸ್ವಚ್ಛಾಗಿ, ನಾವೇನು ಭಿಕ್ಷುಕರಲ್ಲ, ನಾನು ನನ್ನ ಮಗಂಗ ಮುಂದಿನ ಸ್ಟೇಷನ್ಯಾಗ ಬೀಡಿ ತೆಗೆದು ಕೊಡ್ತೇನೆ, ನನ್ನಂತೇಕು ರೊಕ್ಕ ಐತಿ ಅಂತ ಅಂದ್ಲು. ಆಕಿ ಮಾತು ಮುಗಿಯೋದ್ರಾಗ ಒಂದು ರೈಲ್ವೆ ಸ್ಟೇಷನ್ ಬಂತು. ಆಕಿ ತನ್ನ ಸೊಂಟದಾಗ ಸಿಕ್ಕಿಸಿಕೊಂಡಿದ್ದಂತ ಸುಂದರವಾಗಿ ಕಸೂತಿ ಹಾಕಿ ಮತ್ತ ಕನ್ನಡಿಗಳು ಹಾಗೂ ನಾಣ್ಯಗಳನ್ನು ಸೇರಿಸಿ ಹೊಲದಂತ ದುಡ್ಡಿನ ಚೀಲನ ತೆಗೆದ್ಲು. ಆಕೆ ಆ ಚೀಲದಾಗಿದ್ದ ಎಲ್ಲ 5-6 ಕಿಸೆಗಳನ್ನ ಹುಡುಕಿದ್ಲು. ಆ ಚೀಲದಿಂದ ಒಣಗಿದ ಎಲೆಗಳು, ಅಡಕಿ ಚೂರುಗಳು, ಒಣಗಿದ ಸುಣ್ಣ ಮತ್ತ ಅಲ್ಯೂಮಿನಿಯಮದ್ದು 10 ಪೈಸಾದ್ದು ಒಂದು ನಾಣ್ಯ ಆಕೆಗೆ ಸಿಕ್ಕವು. ಆಕೆ ಆ 10 ಪೈಸಾನ ರಾಮ್ಯನ ಕೈಗೆ ಕೊಟ್ಲು. ರಾಮ್ಯ ಆ ರೊಕ್ಕ ತಗೊಂಡು ಎದ್ದು ಇಳಿಬೇಕು ಅನ್ನೋದ್ರಾಗ ಟ್ರೈನು ಮತ್ತೆ ಚಾಲು ಆಗಿಬಿಡ್ತು. ಗಾಡಿದು ವೇಗನೂ ಜಾಸ್ತಿ ಆಗಿಬಿಡ್ತು. ಅದಾಗಿಂದ ಟ್ರೈನ್ ಒಂದು ಸುರಂಗದೊಳಕ್ಕೆ ನುಗ್ಗಿ ಬಿಡ್ತು. ಆಮೇಲೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಇರುವಂತಹ ಪಶ್ಚಿಮದ ಘಟ್ಟದ ಸಾಲು ಸಾಲು ಬೆಟ್ಟಗಳ ಕಾಡಿನಾಗ ಹೊಕ್ಕಿ ಬಿಡ್ತು. ಮುಂದಿನ ಸ್ಟೇಷನ್ ಆದಂತ ಲೋಂಡಾ ಬರೋದಕ್ಕಿಂತ ಮೊದಲು 3-4 ತಾಸು ಕತ್ತಲ್ದಾಗ ಟ್ರೈನು ಓಡಬೇಕಿತ್ತು. ರಾಮ್ಯಾಗ ಮಾಡಾಕ ಬೇರೆ ಏನೂ ಕೆಲಸ ಇರಲಿಲ್ಲ. ಮತ್ತ ಸೇದಾಕ ಅವನಂತೆಕ ಬೀಡಿನೂ ಇರಲಿಲ್ಲ. ಹಂಗಾಗಿ ಅವ ಮತ್ತ ತನ್ನ ಕಿಸೆಗಳನ್ನ ಹುಡುಕ್ಲಿಕ್ಕೆ ಹತ್ತಿದ.
ನಂಗ ಅವಾಗ ಅರ್ಥ ಆತು, ಅವ ಬೀಡಿ ಸಲುವಾಗಿ ತನ್ನ ಕಿಸೆ ಹುಡುಕ್ಲಿಕ್ಕತ್ತಿದ್ದ. ಲೋಂಡ ಬರೋವರೆಗೆ ಅವ ತನ್ನ ಕಿಸೆ ಹುಡುಕಿ ಕೊಂತ ಕುಂತಿದ್ದ. ಲೋಂಡ ಬರುತ್ತಿದ್ದಂಗ ರಾಮ್ಯ ಟ್ರೈನಿಂದ ಜಿಗಿದು ಬೀಡಿ ಅಂಗಡಿಗೆ ಹೋದ. ಅಲ್ಲಿ ಅವನಿಗೆ ಬಹಳಷ್ಟು ಚೌಕಾಸಿ ಆದ ಮೇಲೆ 10 ಪೈಸಾಕ ಬರೀ 2 ಬೀಡಿಗಳು ಸಿಕ್ಕು. ಅವ ಒಂದು ಬೀಡಿ ಆ ಅಂಗಡಿಯಾಗ ಉರ್ಕೊಂತ ಜೋತಾಡುತ್ತಿದ್ದ ತೆಂಗಿನ ನಾರಿನ ಉರಿಯಿಂದ ಬೀಡಿ ಹಚ್ಕೊಂಡು ಪ್ಲಾಟ್ಫಾರ್ಮ್ ಮೇಲೆ ಸೆಟೆದು ನಿಂತ್ಕೊಂಡು ಬೀಡಿ ಸೇದಾಕ ಶುರು ಮಾಡಿದ. ತಾನ ದೊಡ್ಡ ಮನುಷ್ಯ, ತನಗೆ ಯಾರ್ದು ಹಂಗಿಲ್ಲ ಅನ್ನುವಂಗ ಬೀಡಿ ಸೇದಾಕತ್ತಿದ್ದ. ತನಗ ಬೀಡಿ ಕೊಡದಂತ ಪ್ರಯಾಣಿಕರ ಮೇಲೆ ಯಶಸ್ಸು ಪಡೆದಂತ ತೃಪ್ತಿ ಅವನ ಮುಖದ ಮೇಲೆ ಮೂಡಿ ಅವ ಸೇದಿ ಆ ಸ್ಟೇಷನ್ನಿನ ಮಾಳಿಗೆಗೆ ಬಿಡ್ತಿದ್ದ ಹೊಗ್ಯಾಗ ಮೂಡಿ ಬರಾಕತ್ತಿತ್ತು. ಅವನ ಮೊದಲನೇ ಬೀಡಿ ಲಘುನ ಮುಗಿದು ಹೋತು. ಅವ ತನ್ನ 2ನೇ ಬೀಡಿನ ಮೊದಲನೇ ಬೀಡಿಯಾಗಿನ ಬೆಂಕಿಯಾಗ ಹಚ್ಕೊಂಡ. ಅದನ್ನು ಲಘುನ ಮುಗಿದು ಹೋತು. ಆ ಟ್ರೈನು ಲೋಂಡಾದಾಗ ಅರ್ಧ ತಾಸು ನಿಲ್ತಿತ್ತು. ನಾವು ನನ್ನ ಕಿಟಕಿಯಾಗಿಂದ ನೋಡ್ಲಿಕ್ಕತ್ತಿದ್ದೆ. ಅವ ಅಲ್ಲಿ ದಯನೀಯ ಪರಿಸ್ಥಿತಿಯೊಳಗೆ ಸಿಕ್ಕಿ ಹಾಕೊಂಡಂಗ ಮಾರಿ ಮಾಡ್ಕೊಂಡು ಪ್ಲಾಟ್ಫಾರ್ಮ್ ಮೇಲೆ ಓಡಾಡ್ತಿದ್ದ ಮಂದಿ ಅಂತೆಕ ಬೀಡಿ ಕೇಳಲಿಕ್ಕತ್ತಿದ್ದ. ಯಾರು ಅವನ ಮೇಲೆ ಕನಿಕರ ತೋರ್ಲಿಲ್ಲ. ಅವನ ಮುಖದ ಮೇಲೆ ಇದ್ದಂತ ಯಶಸ್ಸಿನ ಕಳೆ ಮತ್ತ ಮೈಯಾಗಿದ್ದ ಸೆಟುವು ಮಾಯಾಗಿ ಬಿಟ್ವು. ಟ್ರೈನು ಮತ್ತ ಚಾಲು ಆತು. ಅವ ಓಡ್ಕೊಂತ ಬಂದು ಗಾಡಿ ಹತ್ತಿದ. ಟ್ರೈನಿನ ಒಳಕ ಬಂದು ಎಲ್ಲರಿಗೆ ಮತ್ತ ಬೀಡಿ ಕೊಡ್ರಿ ಅಂತ ಕೇಳಿದ. ಯಾರು ಅವನ ಮಾತು ಕಿವ್ಯಾಗ ಹಾಕೊಳ್ಳಲಿಲ್ಲ. ಅವಂಗ ಬೇರೆ ದಾರಿ ಇರಲಿಲ್ಲ. ಹಂಗಾಗಿ ಅವ ತನ್ನ ಕಿಸೆಗಳನ್ನ ಹುಡುಕ್ಲಿಕ್ಕತ್ತಿದ್ದ. ಅವ ಪ್ರಯಾಣ ಮುಗಿಯೋ ತನಕ ತನ್ನ ಕಿಸೆಗಳನ್ನ ಹುಡುಕಾಡ್ಲಿಕ್ಕತ್ತಿದ್ದ. ಮುಂಜಾನೆ 6:30ಗೆ ನಾವು ಹುಬ್ಳಿ ಮುಟ್ಟಿದ್ವಿ. ಟ್ರೈನು ನಿಂದ್ರಾಕ ಮೆಲ್ಲಕ್ಕ ಹೊಂಟಿತ್ತು. ಮಂದಿ ಎದ್ದು ತಮ್ಮ ಮಕ್ಕಳು ಮರಿ ಲಗೇಜ್ಗಳನ್ನ ಎತ್ಕೊಂಡು ಇಳಿಯಾಕ ತಯಾರಾಗ್ಲಿಕ್ಕತ್ತಿದ್ರು. ಟ್ರೈನು ನಿಂದಿರ್ತು. ಆ ಲಮಾಣಿ ಮುದುಕಿ ರಾಮ್ಯಾಗ ಎದ್ದು ಇಳಿಯಾಕ ಹೇಳ್ತು. ಅವ ಎದ್ದೇಳುವಾಗ ಅವನ ಲುಂಗಿ ಬಿಚ್ಚಿ ಕೆಳಕ ಬಿತ್ತು. ಅವ ಅದನ್ನ ಎತ್ಕೊಂಡು ಸೊಂಟದ ಸುತ್ತ ಸರಿತಂಗ ಸುತ್ತಕೊಂಡ. ಅವ ಲುಂಗಿ ಕಟ್ಟುವಾಗ ಲುಂಗಿ ಮೂಲ್ಯಾಗ ಒಂದು ಗಂಟು ಹಾಕಿದ್ದು ಅವನ ಕಣ್ಣಿಗೆ ಬಿತ್ತು. ಅವ ಆ ಗಂಟು ಬಿಚ್ಚಿದ. ಅದ್ರಾಗ ಒಂದು ಬೀಡಿ ಇತ್ತು. ಅವಂಗ ಅದನ್ನ ನೋಡಿ ಬಹಳ ಸಂತೋಷ ಆಯ್ತು. ಹುರ್ರೆ, ಅವಂಗ ಬೀಡಿ ಸಿಕ್ತು. ಅವನ ಹುಡುಕಾಟಕ್ಕೆ ಕೊನೆ ಆತು. ಹುಡುಕ್ಯಾಡ್ರಿ, ನಿಮ್ಗೆ ಏನ್ ಬೇಕು ಅದನ್ನ ಪಡಿಲಿಕ್ಕೆ ಅದು ಸಿಗೋವರೆಗೆ ಹುಡುಕ್ಯಾಡ್ರಿ. ನಿಮ್ಮಲ್ಲಿರೋ ಶಕ್ತಿ ಎಲ್ಲ ಹಾಕಿ ಅದನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ರಿ. ನಿಮ್ಮಂತೇಕ ಅದು ಇಲ್ಲಂದ್ರ ಯಾರಂತೇಕ ಐತಿ ಅವರಿಂದ ಅದನ್ನ ಪಡೀರಿ. ಎಂದೂ ನಿರಾಶರಾಗಬೇಡ್ರಿ, ಮತ್ತ ಎಂದೂ ನಾಚ್ಕೊಳಕ ಹೋಗ್ಬೇಡ್ರಿ ಅಥವಾ ಹೆದರ್ಕೋಬೇಡ್ರಿ. ಆ ರಾಮ್ಯಾನ ನೋಡ್ರಿ, ಅವನಿಂದ ಕಲೀರಿ ಎಂದು ಮಾಸ್ತರ್ರು ನಮ್ಗ ಜೋರಾಗಿ ಹೇಳ್ಕೊಂತ ಹೊಂಟ್ರು ತಮ್ಮ ಶಿರಹಟ್ಟಿ ಕಡೆಗೆ. ಆದ್ರ ಅವರಿಗೆ ಬೇಕಾಗಿದ್ದದ್ದು ಅವರ ಕೈಯಿಂದ ತಪ್ಪಿಸಿಕೊಂಡಿತ್ತು.